ನಮಸ್ಕಾರ ಸ್ನೇಹಿತರೆ ಕೇಂದ್ರ ಸರ್ಕಾರದ ಬಜೆಟ್‌ಗಳ ಬಗ್ಗೆ ಒಂದಷ್ಟು ಡಿಸ್ಕಸ್ ಮಾಡೋಣ, ಅನಲೈಸ್ ಮಾಡೋಣ, ಸಾರಾಂಶಗಳು ನೋಡೋಣ. ಎಲ್ಲ ಎಕ್ಸಾಮ್ಸ್‌ಗಳು ಕೂಡ ಹೆಲ್ಪ್ ಆಗುತ್ತೆ. ಬಜೆಟ್ ಏನ್ ಇವಾಗ ಮಂಡನೆ ಆಗಿದೆಯಲ್ಲ ಸ್ನೇಹಿತರೆ, ಒಂದಷ್ಟು ಮುಖ್ಯಾಂಶಗಳು ಅದರ ಇತಿಹಾಸಗಳನ್ನ ನೋಡ್ತಾ ಹೋಗ್ಬೇಕಾಗತ್ತೆ. ನೋಡಿ, ಬಜೆಟ್ ಅಂತಕ್ಕಂಥದ್ದು ವಾರ್ಷಿಕ ಹಣಕಾಸು ಒಂದು ಏನು ಸ್ಟೇಟ್ಮೆಂಟ್ಸ್ ಇರುತ್ತೆ, ಫೈನಾನ್ಷಿಯಲ್ ಸ್ಟೇಟ್. ನಮ್ಮ ಒಂದು ಬಜೆಟ್ ಅಲ್ಲಿ, ನಮ್ಮ ಸಂವಿಧಾನದಲ್ಲಿ ಬಜೆಟ್ ಅಂತ ಯಾವುದು ವರ್ಡ್ ಇಲ್ಲ. ಏನಿದೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಇದೆ ಅಲ್ವಾ. ಇದು ನಮ್ಮ ಅಂದಾಜುಗಳ ವೆಚ್ಚಗಳು ಏನಾಗುತ್ತೆ ಈ ಮುಂದಿನ ವರ್ಷದ್ದು 2025, 2025 ಮತ್ತೆ 26ನೇ ಸಾಲಿನ ಏನು ವೆಚ್ಚಗಳು, ಖರ್ಚುಗಳಿದೆ, ಮತ್ತೆ ಎಕ್ಸ್ಪ್ಯಾಂಡಿಚರ್ಸ್ ಏನಿದೆ, ಏನ್ ಬರುತ್ತೆ, ಇದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಓಕೆ, ನಾವು ಬಜೆಟ್ ನ ಬಗ್ಗೆ ನೋಡೋದಾದ್ರೆ ಫಸ್ಟ್ ಟೈಮು ನಾವು 1860ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಸ್ಕಾಟಿಷ್ ಅರ್ಥಶಾಸ್ತ್ರಜ್ಞ ಜೇಮ್ಸ್ ವಿಲ್ಸನ್ ಮಂಡಿಸಿದ್ರು. ಸ್ವತಂತ್ರದ ನಂತರ ಭಾರತದ ಮೊದಲ ಬಜೆಟ್ 1947 ನವೆಂಬರ್ ಅಲ್ಲಿ ಹಣಕಾಸು ಸಚಿವರಾಗಿರ್ತಕ್ಕಂಥ ಆ ಟೈಮಲ್ಲಿ ಆರ್.ಕೆ. ಷಣ್ಮುಗಂ ಚೆಟ್ಟಿ ಅವರು ಮಂಡಿಸಿದ್ರು. ಅತ್ಯಂತ ಹೆಚ್ಚು ಬಜೆಟ್ ಮೊರಾರ್ಜಿ ದೇಸಾಯಿ ಅವರು ಮಂಡಿಸಿರ್ತಕ್ಕಂಥ 10 ಬಜೆಟ್. ಇವಾಗ ನಿರ್ಮಲಾ ಸೀತಾರಾಮನ್ 8, ಈ ಸಲ ಮಂಡಿಸಿರೋದು 8 ಬಜೆಟ್ಗಳಾಗ್ತದೆ. ಓಕೆ, ಸೊ ಒಂದಷ್ಟು ಪಾಯಿಂಟ್ಸ್ ಗಳನ್ನ ತಿಳ್ಕೊಂಡಿರ್ಬೇಕಾಗತ್ತೆ. ತುಂಬಾ ಬಜೆಟ್ ಲೆಂತಿ ಆಗಿದ್ದು ಯಾರ್ದು ಅಂದ್ರೆ ಮನಮೋಹನ್ ಸಿಂಗ್ ಅವರು 1991ರಲ್ಲಿ ಮಂಡಿಸಿರ್ತಕ್ಕಂಥ ಬಜೆಟ್ 17,604 ಪದಗಳನ್ನ ಒಳಗೊಂಡಿತ್ತು. ಮೊದಲೆಲ್ಲ ಬಜೆಟ್ಗಳು ನಿಮಗೆ ಗೊತ್ತೇ ಇದೆ, ಆ ಮಾರ್ಚ್ ಎಂಡ್ ಅಲ್ಲಿ, ಯಾಕಂದ್ರೆ ಇದು ಏಪ್ರಿಲ್ ಇಂದ ಸ್ಟಾರ್ಟ್ ಆಗೋದಲ್ವಾ ಹಣಕಾಸಿನ ವರ್ಷ, ಮಾರ್ಚ್ ಅಂತ್ಯದಲ್ಲಿ ಮಾಡ್ತಾ ಇದ್ರು. ಅದನ್ನ ಆಮೇಲೆ ಫೆಬ್ರವರಿ 1ಗೆ ವರ್ಗಾಯಿಸಲಾಗುತ್ತೆ 2017ರಲ್ಲಿ. ಮೊದಲು ಸಂಜೆ ಮಂಡಿಸ್ತಾ ಇದ್ವಿ, ಈಗ ಬೆಳಗ್ಗೆ ಮಂಡಿಸ್ತೀವಿ. 1999ರಿಂದ ಅವಾಗಿನ ಹಣಕಾಸು ಸಚಿವರಾಗಿರ್ತಕ್ಕಂಥ ಯಶವಂತ್ ಸಿನ್ಹಾ ಅವರು 11 ಗಂಟೆಗೆ ಮಂಡಿಸಕ್ಕೆ ಸ್ಥಾಪನೆ ಮಾಡ್ತಾರೆ. ಒಂದಷ್ಟು ಮುಖ್ಯಾಂಶಗಳು ನಾನು ಲಿಸ್ಟ್ ಕೊಟ್ಟಿದ್ದೀನಿ. ಇವಾಗ ನಿರ್ಮಲಾ ಸೀತಾರಾಮನ್ ಅವರು 3rd ಪ್ಲೇಸ್ ಬರ್ತಾರೆ. ಇವರು ಯಾರು, ಯಾಕಂದ್ರೆ ಇವಾಗ 7+1 = 8 ಆಗಿದೆ ಈಗ ಈ ಒಂದು ಬಜೆಟ್ ಸೇರಿ. ಓಕೆ ಫೈನ್ ಸರ್. ಇನ್ನು ಬಜೆಟ್ ಗೆ ಸಂಬಂಧಪಟ್ಟಂತೆ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಏನ್ ಕರಿತೀವಿ, ಒಂದಷ್ಟು ಆರ್ಟಿಕಲ್ಸ್ ಬಗ್ಗೆ ನಿಮ್ಗೆ ಗೊತ್ತಿರಲಿ. ನಮ್ಮ ಎಸ್ಪೆಷಲಿ ಕಾಂಟಿಜೆನ್ಸಿ ಫಂಡ್ ಆಗಿರ್ಬೋದು, ಅಥವಾ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಪ್ರೂವಲ್ ಬಗ್ಗೆ ಆಗಿರ್ಬೋದು, ಈ ಒಂದು ಆರ್ಟಿಕಲ್ಸ್ ಬಗ್ಗೆ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳ್ತೀನಿ. ಮತ್ತೆ ಕನ್ಸಾಲಿಡೇಟ್ ಫಂಡ್ ಆಫ್ ಇಂಡಿಯಾ ಬಗ್ಗೆ ಆಗಿರ್ಬೋದು, ಯಾಕಂದ್ರೆ ಅಲ್ಲಿ ನಿಮ್ಗೆ ಮನಿನೇ ವಿತ್ಡ್ರಾ ಮಾಡಕ್ಕಾಗಲ್ಲ, ಸಂಸತ್ತಿನಲ್ಲಿ ನೀವು ಅದನ್ನ ಮಂಡಿಸಿ ಅದನ್ನ ಅಪ್ರೂವಲ್ ತಗೊಂಡು ಮಾಡ್ಬೇಕಾಗತ್ತೆ. ಒಂದಷ್ಟು ಆರ್ಟಿಕಲ್ಸ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ನೋಡಿ, ಬಜೆಟ್ ಗಿಂತ ಮುಂಚೆ ಎಕನಾಮಿಕ್ ಸರ್ವೆ ಬರುತ್ತೆ. ಎಕನಾಮಿಕ್ ಸರ್ವೆ ಕೂಡ ನಾವು ಆಲ್ರೆಡಿ ಅನಲೈಸ್ ಮಾಡಿದೀವಿ. ಅದ್ರಲ್ಲಿ GDP ಗ್ರೋತ್ ಎಸ್ಟಿಮೇಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಏನಿತ್ತು, ಈ ಮುಂದಿನ ವರ್ಷದ ಹಣಕಾಸು ವರ್ಷದಲ್ಲಿ ಎಷ್ಟಿರುತ್ತೆ, ಅದೆಲ್ಲ ಇದ್ರಲ್ಲಿ ಇರುತ್ತೆ, ಡೀಟೇಲ್ ಆಗಿರುತ್ತೆ. ನಮ್ಮ ಒಂದು ಆರ್ಥಿಕತೆ ಹೋದ್ ವರ್ಷದಲ್ಲಿ ಅಂದ್ರೆ 24-25ರಲ್ಲಿ ಏನಿತ್ತು ಅದೆಲ್ಲ ಡೀಟೇಲ್ ಆಗಿ ಇದ್ರಲ್ಲಿ ಇರುತ್ತೆ. ನಾವು ಮಾಡಿದೀವಿ ಆಲ್ರೆಡಿ, ನೋಡಿಲ್ಲ ನೋಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ನಾವೇನು ಸಪರೇಟ್ ಆಗಿ ಕೇಂದ್ರ ರಾಜ್ಯಕ್ಕೆ ಸಪರೇಟ್ ಪ್ಲೇ ಲಿಸ್ಟ್ ಮಾಡಿರ್ತೀವಿ, ಆ ಪ್ಲೇ ಲಿಸ್ಟ್ ಅಲ್ಲಿ ಕೂಡ ತಾವು ರೆಫರ್ ಮಾಡ್ಬೋದು. ಓಕೆ ಫೈನ್ ಸರ್. ಈಗ ಈ ಎಲ್ಲ ಲಿಂಕ್ಸ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅಥವಾ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ. ಪುನೀತ್ ಫೋರಂ ಅಂತ ಹೇಳಿ ರೀತಿ ಸಿಂಬಲ್ ಇರೋದು ಸಿಗುತ್ತೆ, ನೀವು ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಚ್ ಮಾಡೋದು ಕೂಡ. ಫೈನ್ ಸರ್. ಸೊ ಫಸ್ಟ್ ಬಜೆಟ್ ಗೆ ನಾನು ಹೋಗಕ್ಕಿಂತ ಮುಂಚೆ ಥೀಮ್ ಗಳೇನು, ಯಾವ್ದ್ರ ಮೇಲೆ ಫೋಕಸ್ ಮಾಡಿದ್ದಾರೆ, ಹೋಗಕ್ಕಿಂತ ಮುಂಚೆ ಒಂದಷ್ಟು ಅಂಕಿಅಂಶ ಗೊತ್ತಿರಬೇಕು. ನಮ್ಮ ಬಜೆಟ್ ಎಸ್ಟಿಮೇಟ್ ಅಂತ ಕರಿತೀವಿ. ಓಕೆ, ನೋಡಿ, ಬಜೆಟ್ ಏನ್ ಮಂಡಿಸ್ತೀವಲ್ಲ, ಈಗ ಬೇಗ ಮಂಡಿಸ್ಬಿಟ್ಟಿರ್ತಾರಲ್ವಾ, ಆಮೇಲೆ ಏನಾಗುತ್ತೆ, ಬೇರೆ ಬೇರೆ ರೀತಿಯಾದ ಒಂದಷ್ಟು ಅಡೆತಡೆಗಳು ಬರುತ್ತೆ, ಒಂದಷ್ಟು ದುಡ್ಡು ಹೆಚ್ಚಿಗೆ ಮಾಡ್ಬೇಕಾಗತ್ತೆ, ಅವೆಲ್ಲ ಇರ್ತದೆ. ಹಾಗಾಗಿ ರಿವೈಸ್ಡ್ ಎಸ್ಟಿಮೇಟ್ ಅಂತ ಈಗ 2024-25 ಲಾಸ್ಟ್ ವರ್ಷದ್ದು ಎಸ್ಟಿಮೇಟ್ ರಿವೈಸ್ ಮಾಡಿದ್ದಾರೆ. ಅಂದ್ರೆ ಲಾಸ್ಟ್ ಇಯರ್ ನಮ್ಮ ಕಂಪ್ಲೀಟ್ ಆಗಿ ಒಟ್ಟು ಸ್ವೀಕೃತಿ ರೆಸಿಪ್ಟ್ಸ್ ಗಳು ಏನ್ ಬಂತು. ಬಜೆಟ್ ಅಂದ್ರೆ ಏನು, ಇವೆಲ್ಲ ನಿಮ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಶೇರ್ ಮಾಡಿದ್ದೀನಿ, ನಮ್ಮ ಟೆಲಿಗ್ರಾಮ್ ಚಾನಲ್ ಅಥವಾ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಅದರಲ್ಲಿ ಒಂದಷ್ಟು ಟೆಕ್ನಿಕಲ್ ಪದಗಳು, ರೆಸಿಪ್ಟ್ಸ್, ಓಕೆ, ಎಕ್ಸ್ಪೆಂಡಿಚರು, ವೆಚ್ಚ, ಓಕೆ, ರಾಜಸ್ವ, ಇವೆಲ್ಲ ನೀವು ಅಲ್ಲಿ ನೋಡ್ಕೋಬೇಕಾಗತ್ತೆ. ನೋಡ್ಕೊಳ್ಳಿ ಸ್ನೇಹಿತರೆ. ಫೈನ್. ಈಗ ಲಾಸ್ಟ್ ಇಯರ್ದು ಒಂದು, ಈ ಇಯರ್ದು ಎರಡು ಗೊತ್ತಿರಬೇಕು. ಲಾಸ್ಟ್ ಇಯರ್ದು ರಿವೈಸ್ ಮಾಡಿದ್ದಾರೆ, ಈ ಬಜೆಟ್ ಅಲ್ಲಿ ಹೇಳಿದ್ದಾರೆ. ನಾವು ಒಟ್ಟು ರಿಸಿಪ್ಟ್ಸ್, ಟೋಟಲ್ ರಿಸಿಪ್ಟ್ಸ್, ಓಕೆ, ಬಾರೋಯಿಂಗ್, ಎಕ್ಸೆಪ್ಟ್ ಬಾರೋಯಿಂಗ್ ಸಾಲವನ್ನು ಹೊರತುಪಡಿಸಿ 31.47 ಲಕ್ಷ ಇದೆ. ಮತ್ತೆ ಒಟ್ಟು ತೆರಿಗೆ ಎಷ್ಟಾಗಿದೆ ಅಂದ್ರೆ 25.57 ಲಕ್ಷ ಕೋಟಿ ಹೋದ ವರ್ಷದ್ದು. ಹೋದ ವರ್ಷ 24-25 ಬಂಡವಾಳ ವೆಚ್ಚ ಎಷ್ಟಿದೆ ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಅಂದ್ರೆ ನಾವೇನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತೀವಿ, ಅದು ವೆರಿ ಇಂಪಾರ್ಟೆಂಟ್. ನಮ್ಮ ರೆವೆನ್ಯೂಗಿಂತ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಇರ್ಬೇಕು, ಯಾಕಂದ್ರೆ ಅದರಿಂದ ನಮಗೆ ಇನ್ಕಮ್ ಬರುತ್ತೆ ಮುಂದೆ ಅಲ್ವಾ, ಅಂದ್ರೆ ಹೂಡಿಕೆ ಅಂತ ಕರಿಬಹುದು ಇದನ್ನ. ಸೊ ಈಗ ಒಟ್ಟು ವೆಚ್ಚ ಎಷ್ಟಾಗಿದೆ, 47.16 ಲಕ್ಷ ಕೋಟಿ. ಹೋದ್ ವರ್ಷದ
ಬಜೆಟ್ ನ ಗಾತ್ರ ಇದು. ಹಾಗಾದ್ರೆ ಈ ವರ್ಷ ಬಜೆಟ್ ಎಸ್ಟಿಮೇಟ್ ಈಗ ಏನ್ ಮಂಡಿಸಿದ್ದಾರೆ 25-26 ಬಜೆಟ್ ನ ಒಟ್ಟು ಗಾತ್ರ ಎಷ್ಟು ಅಂತ ಕೇಳ್ಬೋದು ಎಕ್ಸಾಮ್ 50.65 ಲಕ್ಷ ಕೋಟಿ. ನಾವೇನ್ ಎಕ್ಸ್ಪೆಂಡಿಚರ್ ಮಾಡ್ತೀವಲ್ಲ ಅದ್ರಲ್ಲಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಇರುತ್ತೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇರುತ್ತೆ, ಇದೆರಡು ಸೇರಿದ್ರೆ ನಮ್ಗೆ ಏನಾಗುತ್ತೆ ಸರ್ 50.65 ಲಕ್ಷ ಕೋಟಿ ಆಗುತ್ತೆ. ಇನ್ನು ಈ ವರ್ಷ ಏನಾಗುತ್ತೆ ನಮ್ ಮುಂದಿನ ಈ ವರ್ಷದಲ್ಲಿ ನಮ್ಗೆ ರೆಸಿಪ್ಟ್ ಅಂದ್ರೆ ಸ್ವೀಕೃತಿ ನಾವು ಎಷ್ಟು ಮಾಡ್ತೀವಿ ಅಂತ ನೋಡೋದಾದ್ರೆ ಸಾಲವನ್ನು ಹೊರತುಪಡಿಸಿ 34.96 ಲಕ್ಷ. ನಮ್ಮ ಅದರಲ್ಲಿ ನಿವ್ವಳ ನೆಟ್ ಟ್ಯಾಕ್ಸ್ ರಿಸಿಪ್ಟ್ ಎಷ್ಟು ಅಂದ್ರೆ 28.237 ಲಕ್ಷ ಕೋಟಿ. ಇದು ಬಜೆಟ್ ಎಸ್ಟಿಮೇಟ್ ಈ ವರ್ಷದ್ದು. ಇದು ಹೋದ ವರ್ಷದ್ದು ರಿವೈಸ್ ಮಾಡಿರ್ತಕ್ಕಂಥದ್ದು. ಇದು ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗೆ. ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ ರಿಸಿಪ್ಟ್ ಏನಾಗುತ್ತೆ. ಓಕೆ, ನಾವು ಏನು ಸ್ವೀಕೃತಿ ಅಂತ ಕರಿತೀವಲ್ಲ, ಸ್ವೀಕೃತಿ ಅಂತ ಗೊತ್ತಲ್ಲ ನಮ್ಗೆ, ಬೇರೆ ಬೇರೆ ಟ್ಯಾಕ್ಸ್ ಅಂತ ಬರೋದಾಗಿರ್ಬೋದು, ನಾವು ಲಾಭಗಳಿಂದ ಬರೋದಾಗಿರ್ಬೋದು, ಅದನ್ನ ರೆವಿನ್ಯೂ ರಿಸಿಪ್ಟ್, ನಾವು ಹೂಡಿಕೆ ಮಾಡೋದ್ರಿಂದ ಬಂದ್ರೆ ಅದನ್ನ ಕ್ಯಾಪಿಟಲ್ ರಿಸಿಪ್ಟ್ ಅಂತ ಕರಿತೀವಿ. ಈ ಒಂದು ಅಪ್ಕಮಿಂಗ್ 25-26ರಲ್ಲಿ 16.4 ಲಕ್ಷ ಕೋಟಿ ನಮ್ಗೆ ಕ್ಯಾಪಿಟಲ್ ರಿಸಿಪ್ಟ್ ಬರುತ್ತೆ. ರೆವಿನ್ಯೂ ರಿಸಿಪ್ಟ್ ಬಂದು ರೆವಿನ್ಯೂ ಸ್ವೀಕೃತಿ ಬಂದು 34.2 ಲಕ್ಷ ಕೋಟಿ ಇರುತ್ತೆ. ಅದೇ ತರ ಎಕ್ಸ್ಪೆಂಡಿಚರ್ ನಾವೇನ್ ಖರ್ಚು ಮಾಡ್ತೀವಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಂದು 15.5 ಲಕ್ಷ ಕೋಟಿ, ರೆವಿನ್ಯೂ ಎಕ್ಸ್ಪೆಂಡಿಚರ್ ಬಂದು 39.4 ಲಕ್ಷ ಕೋಟಿ ಇರುತ್ತೆ 2025-26ಕ್ಕೆ. ಇದು ಅಂಕಿಅಂಶ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ ಫೈನ್. ಇನ್ನು ನಮಗೆ ಪ್ರಮುಖವಾಗಿ ಬೇಕಾಗಿರೋದು ಫಿಸಿಕಲ್ ಡಿಫಿಶಿಯೇಟ್, ವಿತ್ತೀಯ ಕೊರತೆ. ಓಕೆ, ಫಿಸಿಕಲ್ ಡಿಫಿಶಿಯೇಟ್ ಇದು ವೆರಿ ಇಂಪಾರ್ಟೆಂಟ್. ಇದು ಕಮ್ಮಿ ಆಗ್ತಾ ಹೋಗ್ಬೇಕು. ಅಂದ್ರೆ ಏನು ಕೊರತೆ ಸರ್, ಕೊರತೆ ಇದ್ರಲ್ಲಿ ಬರುತ್ತೆ, ರೆವೆನ್ಯೂ ಡಿಫಿಶಿಯೇಟ್ ಬರುತ್ತೆ, ಪ್ರೈಮರಿ ಡಿಫಿಶಿಯೇಟ್. ಅಗೇನ್ ನಾನು ಅದನ್ನೆಲ್ಲ ಇಲ್ಲಿ ಹೇಳಕ್ ಹೋಗಲ್ಲ, ನಮ್ಮ ಬಜೆಟ್ ನೋಡಿ ಅದ್ರ ರೆವೆನ್ಯೂ ಡಿಫಿಶಿಯೇಟ್ ಇದೆಲ್ಲ ಬರುತ್ತೆ. ನಾವು ನೋಡ್ಬೇಕಾದ್ರೆ ಫಿಸಿಕಲ್ ಡಿಫಿಶಿಯೇಟ್ ಅಲ್ಲಿ ಪ್ರಮುಖವಾಗಿ ಸ್ನೇಹಿತರೆ ಲಾಸ್ಟ್ ಇಯರ್ ನಮ್ದು 4.8% ಇತ್ತು. ಅದು ಇವಾಗ ಏನು ನಾವು ಬಜೆಟ್ ಅಲ್ಲಿ ಅಂದಾಜು ಎಸ್ಟಿಮೇಟ್ ಮಾಡಿರ್ತಕ್ಕಂಥದ್ದು ಏನು ಈ ಒಂದು ವರ್ಷದಲ್ಲಿ 25-26ನೇ ಸಾಲಿನಲ್ಲಿ ಅಂದ್ರೆ 4.4%. ವೆರಿ ಗುಡ್, ಇಟ್ ಇಸ್ ವೆರಿ ಗುಡ್. ನಾವು ಡಿಕ್ರೀಸ್ ಆಗ್ತಾ ಹೋಗ್ಬೇಕು. ಡಿಫಿಶಿಯೇಟ್ ಅಂದ್ರೆ ಈಗ 1,000 ರೂಪಾಯಿ ನಿಮ್ಗೆ ದುಡ್ಡು ಬರ್ತಾ ಇದೆ, ಅದರಲ್ಲಿ ನೀವು 2,000 ರೂಪಾಯಿ ಖರ್ಚು ಮಾಡ್ತಾ ಇದ್ದೀರಾ ಅಥವಾ 1,200 ರೂಪಾಯಿ ಖರ್ಚು ಮಾಡ್ತಾ ಇದ್ದೀರಾ ಅಂದಾಗ 200 ರೂಪಾಯಿ ಏನಿದೆಯಲ್ಲ ನೆಗೆಟಿವ್ ಬರುತ್ತಲ್ಲ, ದಿಸ್ ಈಸ್ ದ ಕೊರತೆ ಹಣ, ಡಿಫಿಶಿಯೇಟ್. ಇನ್ನು ನೀವು ಸಾಲವಾಗಿ ತಗೋತಾರೆ, ಇದು ಪರ್ಸೆಂಟೇಜ್ ಕಮ್ಮಿ ಆಗ್ತಾ ಬರಬೇಕು, ವರ್ಷ ಮಾಡ್ಕೋತಾ ಬರಬೇಕು. ಸೊ ಅದು ಮಾಡ್ತಾ ಇದಾರೆ. ಎಕ್ಸಾಮ್ ಅಲ್ಲಿ ಇಂಥದ್ದೆಲ್ಲ ಕೇಳ್ತಾನೆ, ವೆರಿ ಇಂಪಾರ್ಟೆಂಟ್ ಸರ್. ಓಕೆ, ಇಲ್ಲಿ ನೋಡಿ ಮೊದಲು 6.7 ಇತ್ತು, ಯಾವಾಗ 21-23 ಇವಾಗ ನಾವು 4.4 ಬಂದಿವಿ. ಲಾಸ್ಟ್ ಇಯರ್ 4.8 ಇತ್ತು. ಸೊ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಈಗೇನು ನಾವು ದುಡ್ಡುಗಳ ಬಗ್ಗೆ ಮಾತಾಡ್ತಾ ಇದೀವಿ, ಇಷ್ಟು ಬಡ್ಜೆಟ್, ಇಷ್ಟು ರೆಸಿಪ್ಟ್, ಸ್ವೀಕೃತಿ, ಇಷ್ಟು ನಾವು ವೆಚ್ಚ ಅಲ್ವಾ ಎಕ್ಸ್ಪೆಂಡಿಚರ್ ಮಾಡ್ತೀವಿ ಅಂತ. ದುಡ್ಡು ಎಲ್ಲಿಂದ ಬರುತ್ತೆ? ಈಗ 1 ರೂಪಾಯಿ ಅಂದ್ರೆ ಅಥವಾ 100 ರೂಪಾಯಿ ಅಂತಂದ್ರೆ ಓಕೆ ಕೇಳ್ತಾನೆ, ಅತ್ಯಂತ ಹೆಚ್ಚು ನಮಗೆ ದುಡ್ಡು ಬರ್ತಕ್ಕಂಥದ್ದು ಎಲ್ಲಿಂದ ಅಂದ್ರೆ ಬಾರೋಯಿಂಗ್ ಅಂಡ್ ಅದರ್ ಲಯಬಿಲಿಟೀಸ್. ಅಂದ್ರೆ ನಾವು ಸಾಲ ತಗೋತೀವಲ್ಲ ಅವುಗಳಿಂದ ಹೆಚ್ಚು ಬರ್ತಾ ಇದೆ, ಅದರ್ ಲಯಬಿಲಿಟೀಸ್ ಇಂದ. ಬಟ್ ನಾವು ಒಂದು ವಲಯ ಅಂತ ನೋಡೋದಾದ್ರೆ ಇನ್ಕಮ್ ಟ್ಯಾಕ್ಸ್ ಇಂದ ಜಾಸ್ತಿ ಬರುತ್ತೆ, 22% ಬರುತ್ತೆ. ಅಂದ್ರೆ 100 ರೂಪಾಯಿ ಅಂತ ಅನ್ಕೊಂಡ್ರೆ 22 ರೂಪಾಯಿ ಇಲ್ಲಿಂದ ಬರುತ್ತೆ. ಓಕೆ, ಬಾರೋಯಿಂಗ್ ಇಂದ 24 ರೂಪಾಯಿ ಬರುತ್ತೆ. ಅದೇ ರೀತಿ ನಾವು 18% GST ಇಂದ ಬರುತ್ತೆ, 17% ಕಾರ್ಪೊರೇಷನ್ ಟ್ಯಾಕ್ಸ್ ಇಂದ ಬರುತ್ತೆ, ನಾನ್ ಟ್ಯಾಕ್ಸ್ ಇಂದ 9% ಬರುತ್ತೆ, ಯೂನಿಯನ್ ಎಕ್ಸೈಸ್ ಡ್ಯೂಟಿ ಇಂದ 5% ಬರುತ್ತೆ, ಕಸ್ಟಮ್ಸ್ ಇಂದ 4% ಬರುತ್ತೆ. ಇದು ನಿಮಗೆ ಗೊತ್ತಿರಬೇಕು, ಇಂಥದ್ದು ಕೂಡ ಎಕ್ಸಾಮ್ಸ್ ಅಲ್ಲಿ ಬರ್ತಾ ಇರ್ತವೆ. ಹಾಗೆ ರುಪೀಸ್ ಗೋಸ್ಟು, ನೀವೇನು 100 ರೂಪಾಯಿ ಬಂತು, 100 ರೂಪಾಯಿ ಖರ್ಚು ಮಾಡ್ತೀರಲ್ಲ, ಆ ಖರ್ಚು ಎಲ್ಲಿಗೆ ಜಾಸ್ತಿ ಖರ್ಚು ಮಾಡ್ತಾ ಇದೀರಾ ಅಂತ, ಎಲ್ಲಿಗೆ ಹೋಗುತ್ತೆ ಸರ್ಕಾರದಿಂದ ಅಂದ್ರೆ ಅತ್ಯಂತ ಹೆಚ್ಚು ನಮ್ಗೆ ಇಂಟ್ರೆಸ್ಟ್ ಪೇಮೆಂಟ್ ಗೆ ಹೋಗ್ತಾ ಇರೋದು 20%. ಬಟ್ ಇದು ಬಿಟ್ರೆ ನಮ್ಗೆ ಇಂಟ್ರೆಸ್ಟ್ ಪೇಮೆಂಟ್ ಬಾರೋಯಿಂಗ್ ಅದು ಬಿಟ್ಬಿಡಿ, ಅದು ಬಿಟ್ರೆ ನಮ್ಮ ಸ್ಟೇಟ್ ಗೆ ಕೊಡ್ತಾ ಇದಾರೆ ಶೇರ್ 22% ಜಾಸ್ತಿ, ನಮ್ಗೆ 22 ರೂಪಾಯಿ ಅಂತ ಅನ್ಕೊಳ್ಳಿ. ಸ್ಟೇಟ್ ಅಂದ್ರೆ ರಾಜ್ಯಗಳಿಗೆ ಅವರ ಒಂದು ಶೇರ್ ಕೊಡ್ತಾ ಇದ್ರೆ ಅದು 22. ಅದು ಬಿಟ್ರೆ ಇಂಟ್ರೆಸ್ಟ್ ಪೇಮೆಂಟ್ ಗೆ ಜಾಸ್ತಿ ಕೊಡ್ತಾ ಇದ್ದಾರೆ. ಇದು ಅದ್ರ ಬಿಟ್ರೆ ನಮ್ಗೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂದ್ರೆ ಕೇಂದ್ರದ ಪ್ರಾಯೋಜಿತ ಯೋಜನೆಗಳೇನಿದೆ, ಕೇಂದ್ರ ಸರ್ಕಾರದ ಯೋಜನೆಗಳೇನಿದೆ, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅದಕ್ಕೆ 16% ಕೊಡ್ತಾ ಇದ್ದಾರೆ. ಅದು ಬಿಟ್ರೆ ನಮ್ಗೆ 8% ಫೈನಾನ್ಸ್ ಕಮಿಷನ್ ಇಂದ ಏನು ಟ್ರಾನ್ಸ್ಫರ್ ಆಗುತ್ತೆ ಸ್ಟೇಟ್ಸ್ ಗಳಿಗೆ. ಮತ್ತೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, ಪ್ರಾಯೋಜಿತ ಯೋಜನೆಗಳೇನಿದೆ ಕೇಂದ್ರ ಸರ್ಕಾರದ್ದು, ಇದು ಕೇಂದ್ರದ ಯೋಜನೆ, ಇದು ಕೇಂದ್ರ ಸರ್ಕಾರದ ಪ್ರಾಯೋಜಿತ ಯೋಜನೆಗಳಾಗಿರ್ಬೋದು. ಓಕೆ, ಮತ್ತೆ ಡಿಫೆನ್ಸ್ ಗೆ 8% ಹೋಗ್ತಾ ಇದೆ, ಸಬ್ಸಿಡೀಸ್ ಗೆ 6% ಹೋಗ್ತಾ ಇದೆ. ಇವೆಲ್ಲ ಗೊತ್ತಿರಬೇಕು. ಯಾವ್ದಕ್ಕೇನು ಪೆನ್ಷನ್ಸ್ ಗೆ 4% ಹೋಗ್ತಾ ಇದೆ. ಓಕೆ, ಎಲ್ಲಿಗೆ ಹೋಗ್ತಾ ಇದೆ ದುಡ್ಡು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಫೈನ್ ಸರ್. ನೆಕ್ಸ್ಟ್ ಈ ಒಂದು ಸೆಂಟರ್ ಬಗ್ಗೆ, ಶೇರ್ಸ್ ಬಗ್ಗೆ ನಾನು ಮಾತಾಡ್ತಿದ್ದೀನಲ್ಲ, ಟ್ರಾನ್ಸ್ಫರ್ ಆಫ್ ನೋಡಿ, ಇದನ್ನ ಇನ್ನು ಅಂಕಿಅಂಶದಲ್ಲೂ ತಿಳ್ಕೊಳ್ಳೋದ್ರು ಇನ್ನೂ ಒಳ್ಳೇದಾಗುತ್ತೆ. 25.60 ಲಕ್ಷ ಕೋಟಿಯಷ್ಟು ನಾವು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಸ್ಟೇಟ್ ಮತ್ತು ಯೂನಿಯನ್ ಟೆರಿಟರಿಗೆ. ಅಂದ್ರೆ ಟೋಟಲ್ ಎಲ್ಲಾ ಸ್ಟೇಟ್ ಯೂನಿಯನ್ ಟೆರಿಟರಿ ಇಷ್ಟು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಸೊ ಈ ಅಂಶನೂ ಕೂಡ ಇದು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಇದು ಬರೀ ಇದನ್ನ ಮಾತ್ರ ತೋರಿಸೋದಲ್ಲ, ಇವನ್ ಅವ್ರಿಗೆ ದುಡ್ಡು ಬರ್ತಾ ಇರೋದು ಕೂಡ ಜಾಸ್ತಿ ಆಗಿದೆ ವರ್ಷದಿಂದ ವರ್ಷ. ಟ್ಯಾಕ್ಸ್ ರೆವೆನ್ಯೂ ಕೂಡ ಅವ್ರಿಗೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ ಅಲ್ವಾ, ಸ್ಟೇಟ್ ಗಳಿಂದ ಬರೋದು. ಇನ್ನು ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ ಯಾವ ಒಂದು ಸಚಿವಾಲಯಗಳಿಗೆ ಅತ್ಯಂತ ಹೆಚ್ಚು ಕೊಡ್ತಾರೆ. ನಾನು ನಿಮ್ಗೆ ಆಲ್ರೆಡಿ ತೋರಿಸ್ತೀನಿ ಡಿಫೆನ್ಸ್ಗೆ ಹೆಚ್ಚು ಕೊಡ್ತಾರೆ ಅಂತ. ಓಕೆ, ಎಷ್ಟು
ಕೋಟಿ ಕೊಡ್ತಾ ಇದ್ದಾರೆ ನೋಡಿ, 4,91,732 ಕೋಟಿ ಅಷ್ಟು ಡಿಫೆನ್ಸ್ ಗೆ ಕೊಡ್ತಾ ಇದ್ದಾರೆ. ಓಕೆ, ಅದು ಬಿಟ್ರೆ ನಮ್ಮ ಗ್ರಾಮೀಣ ಅಭಿವೃದ್ಧಿ ರೂರಲ್ ಡೆವಲಪ್ಮೆಂಟ್ ಗೆ ಜಾಸ್ತಿ, ಅದನ್ನ ಸೆಕೆಂಡ್ ಪ್ಲೇಸ್ ಅಲ್ಲಿ ಬರುತ್ತೆ. ಥರ್ಡ್ ಪ್ಲೇಸ್ ಅಲ್ಲಿ ನಮ್ಗೆ ಹೋಮ್ ಅಫೇರ್ಸ್ ಬರುತ್ತೆ, ಗೃಹ ಸಚಿವಾಲಯ. ಫೋರ್ತ್ ಪ್ಲೇಸ್ ಅಗ್ರಿಕಲ್ಚರ್ ಬರುತ್ತೆ. ಫಿಫ್ತ್ ಎಜುಕೇಶನ್, ಸಿಕ್ಸ್ತ್ ಹೆಲ್ತ್, ಸೆವೆಂತ್ ಅರ್ಬನ್ ಡೆವಲಪ್ಮೆಂಟ್, ನಗರ ಡೆವಲಪ್ಮೆಂಟ್, ನಗರಾಭಿವೃದ್ಧಿಗೆ ಬರ್ತಾ ಇರ್ತಕ್ಕಂಥದ್ದು. IT ಮತ್ತೆ ಟೆಲಿಕಾಂ ಒಂದು ಸಚಿವಾಲಯಕ್ಕೆ 95,298 ಲಕ್ಷ ಕೋಟಿ ಹೋಗ್ತದೆ. ಎನರ್ಜಿ, ಕಾಮರ್ಸ್ ಅಂಡ್ ಇಂಡಸ್ಟ್ರಿ, ಸೋಷಿಯಲ್ ಅಂಡ್ ಸೈಂಟಿಫಿಕ್ ಡಿಪಾರ್ಟ್ಮೆಂಟ್ಗೆ 1 by 1 ನಾವು ನೋಡೋದಾದ್ರೆ ಯಾವ್ದಾದಕ್ಕೆ ಹೆಚ್ಚು ಕೊಡ್ತಾ ಇದ್ದಾರೆ ಅಂತ ಗೊತ್ತಿರಬೇಕು. ಇವೆಲ್ಲ ಎಕ್ಸಾಮ್ ಅಲ್ಲಿ ಬರ್ತದೆ. ಓಕೆ, ಅದರ ಒಂದು ಬಜೆಟ್ ನ ಶೇರ್ ಪ್ರಕಾರ ಯಾವ್ದು ಜಾಸ್ತಿ ಯಾವ್ದು ಕಮ್ಮಿ ತಿಳಿಸಿ, ಆರೋಹಣ ಕ್ರಮ, ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಆರ್ಡರ್ ಅಂತೆಲ್ಲ ಕೇಳ್ತಾ ಇರ್ತಾನೆ. ಫೈನ್ ಸರ್. ಇನ್ನು ಬರ್ತೀನಿ ಮೇನ್ ಇಂಪಾರ್ಟೆಂಟ್ ಬಜೆಟ್ ನ ಒಂದಷ್ಟು ಪ್ರಮುಖವಾಗಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ಬಜೆಟ್ ಅಲ್ಲೂ ಕೂಡ ಎಕನಾಮಿಕ್ಸ್ ಸರ್ವಲ್ ಏನ್ ಹೇಳಿದ್ರು ಅದನ್ನೇ ಸ್ಟಾರ್ಟಿಂಗ್ ಹೇಳ್ತಾ ಹೋಗ್ತಾರೆ. ಭೌಗೋಳಿಕ ರಾಜಕೀಯ ಹೆಡ್ವಿಂಡ್ ಅಂದ್ರೆ ಏನು, ಒಂದಷ್ಟು ಭೌಗೋಳಿಕವಾಗಿ ರಾಜಕೀಯವಾಗಿ ಒಂದಷ್ಟು ಏನು ತಲ್ಲಣ ಇದೆ ಪ್ರಪಂಚದಲ್ಲಿ, ಆದ್ರೂ ಕೂಡ ಮಧ್ಯಮ ಅವಧಿ ನಾವು ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಾ ಇರೋದ್ರಿಂದ ನಮ್ಮ ಸರ್ಕಾರ ಈ ಒಂದು ಬೆಳವಣಿಗೆಗೆ ತುಂಬಾ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಯಾವ ಬೆಳವಣಿಗೆಗೆ ಅಂದ್ರೆ ಡೆವಲಪ್ಮೆಂಟ್, ಆಕ್ಸಿಲರೇಟ್ ಗ್ರೋತ್, ಬೇಗ ಬೆಳವಣಿಗೆ ಆಗ್ಬೇಕು. ಅಂತರ್ಗತ ಸೆಕ್ಯೂರ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಅಂತರ್ಗತ ಅಭಿವೃದ್ಧಿ ಆಗ್ಬೇಕು. ಮತ್ತೆ ಇಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ಖಾಸಗಿ ವಲಯದ ಹೂಡಿಕೆಗಳನ್ನು ಉತ್ತೇಜಿಸಬೇಕು. ಮನೆಯ ಭಾವನೆಗಳನ್ನು ಹೆಚ್ಚಿಸಬೇಕು, ಅಂದ್ರೆ ಹೌಸ್ ಹೋಲ್ಡ್ ಸೆಂಟಿಮೆಂಟ್ಸ್ ಗಳನ್ನ ಅಪ್ಲಿಫ್ಟ್ ಮಾಡಬೇಕು. ಮನೆಯ ಭಾವನೆ ಅಂತಂದ್ರೆ ನಮ್ಮ ಒಂದು ಕಾಲ್ ಮೇಲೆ ನಿಂತ್ಕೊಳ್ಳಕ್ಕೆ ನಮ್ಮ ಒಂದು ಡೊಮೆಸ್ಟಿಕ್ ಸೆಂಟಿಮೆಂಟ್ಸ್ ಗಳನ್ನ ಹೆಚ್ಚು ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು. ಮಧ್ಯಮ ವರ್ಗದ ಖರ್ಚು ಮಾಡುವ ಶಕ್ತಿಯನ್ನು ಹೆಚ್ಚಿಸಬೇಕು. ಓಕೆ, ಮಿಡಿಲ್ ಕ್ಲಾಸ್ ಪೀಪಲ್ ನೋಡಿ, ಇದನ್ನ ಮಿಡಿಲ್ ಕ್ಲಾಸ್ ಪೀಪಲ್ಗೋಸ್ಕರನೇ ನಾವೇನು ಹೇಳ್ತಾ ಇದ್ವಿ, ಟ್ರೋಲ್ ಮಾಡ್ತಾ ಇದ್ವಿ ಫೈನಾನ್ಸ್ ಮಿನಿಸ್ಟರ್ನ, ಬೇರೆ ಬೇರೆ ಟ್ಯಾಕ್ಸ್ ಸಂಬಂಧಪಟ್ಟಂತೆ GST ಅವ್ರು ಎಲ್ಲದಕ್ಕೂ ಕುಡಿಯೋ ಹಾಲುಗಳಿಂದ ಕುಡಿದು ಎಲ್ಲದಕ್ಕೂ ಅವ್ರು ರೈಸ್ ಮಾಡಿರೋದಕ್ಕೆ. ಸೊ ಹಾಗಾಗಿ ಮಿಡಲ್ ಕ್ಲಾಸ್ ನ ಕಾನ್ಸೆಪ್ಟ್ ಒಂದಷ್ಟು ಇದನ್ನ ಮಾಡಿರೋ, ಟ್ಯಾಕ್ಸ್ ನ ಒಂದು ಸ್ಲಾಬ್ ನ ರಿಡಕ್ಷನ್ ಮಾಡಿರೋದಾಗಿರ್ಬೋದು, ಇದೆಲ್ಲ ಇದೆ. ಇನ್ನು ಬಜೆಟ್ ಥೀಮ್ ಅವ್ರು ಮಾತಾಡ್ತಾ ಹೋಗ್ತಾರೆ, ಸಬ್ಕಾ ವಿಕಾಸ್. ಸೊ ಇವೆಲ್ಲ ಮಾಡ್ಬೇಕು ಅಂದ್ರೆ ಇವಾಗ ಏನ್ ಇಲ್ಲಿ ತೋರಿಸ್ತೆ, ಇವೆಲ್ಲ ಆಗ್ಬೇಕು, ಸಬ್ಕಾ ವಿಕಾಸ ಆಗಬೇಕು. ಇದು ನಮ್ಮ ಮುಂದಿನ 5 ವರ್ಷಗಳಲ್ಲಿ ನಾವು ಮಾಡ್ಬೇಕಾಗಿರೋದು, ಇದು ನಮ್ಮ ಥೀಮು ಅಂತ ಹೇಳ್ತಾರೆ. ಇದನ್ನ ಮಾಡ್ಬೇಕಂದ್ರೆ ಇವ್ರು ಏನ್ ಮಾಡ್ತಾರೆ, ಈ ಪ್ರಮುಖವಾಗಿ 4ಗಳನ್ನ ಕೇಂದ್ರೀಕರಿಸ್ತಾ ಇದ್ದಾರೆ. ಅಂದ್ರೆ ಯಾರು, ಗರೀಬ್ ಬಡವರು, ಓಕೆ, ಯುವಕರು ಯೂತ್ಸ್, ರೈತರು, ಅನ್ನದಾತ ಮತ್ತು ನಾರಿ. ಈ 4 ಪ್ರಮುಖವಾದ ಒಂದು ಜನರನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಈ ಬಜೆಟ್ ಥೀಮ್ ಅಲ್ಲಿ. ಇದನ್ನೇ ಅವರು ಮೇನ್ ಇಂಪಾರ್ಟೆಂಟ್ ಆಗಿ ಮಾಡ್ತಾ ಹೋಗ್ತಾರೆ. ಮತ್ತೆ ನಮ್ಮ ಬಜೆಟ್ ನ ಇದನ್ನ ನೋಡಿ, ಇದನ್ನ ಕಾನ್ಸಂಟ್ರೇಟ್ ಮಾಡ್ಬೇಕು, ಇವ್ರನ್ನ ಡೆವಲಪ್ಮೆಂಟ್ ಮಾಡ್ಬೇಕು ಅಂತಂದಾಗ ಅವರ ಬೆಳವಣಿಗೆ ಸಾಮರ್ಥ್ಯ ಮತ್ತೆ ಜಾಗತಿಕವಾಗಿ ವರ್ಲ್ಡ್ ವೈಡ್ ಅವರ ಕಾಂಪಿಟೇಟಿವ್ನೆಸ್, ಸ್ಪರ್ಧಾತ್ಮಕನ ಹೆಚ್ಚಿಸ್ಬೇಕು. ಹಂಗಾಗಿ ಏನ್ ಮಾಡ್ಬೇಕು, ಅವರ ತೆರಿಗೆ ಕಟ್ಟೋದನ್ನ ಹೆಚ್ಚಿಸ್ಬೇಕು ಅಥವಾ ಕಮ್ಮಿ ಮಾಡೋದ ಆಗಿರ್ಬೋದು, ಅದರಲ್ಲಿ ಉಳಿತಾಯ ಮಾಡೋದಾಗಿರ್ಬೋದು. ವಿದ್ಯುತ್ ಕ್ಷೇತ್ರಗಳಲ್ಲಿ ಅವರ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸ್ಬೇಕು. ನಗರಾಭಿವೃದ್ಧಿ, ಗಣಿಗಾರಿಕೆ, ಹಣಕಾಸು ವಲಯ, ಹೀಗೆ ಈ ತರ 6 ಒಂದು ಸೆಕ್ಟರ್ಸ್ ಡೊಮೈನ್ಸ್ ಗಳನ್ನ ಇಟ್ಕೊಂಡು ರಿಫಾರ್ಮ್ಸ್ ಗಳನ್ನ ಮಾಡ್ತಾ ಹೋಗ್ತಾರೆ. ಈ ರಿಫಾರ್ಮ್ಸ್ ಗಳು ಮಾಡ್ತಾ ಹೋದಾಗ ನಾವು ಇವ್ರಿಗೆಲ್ಲ ನಾವು ಏನಾಗುತ್ತೆ ಮುಂದೆ ತಗೊಂಡು ಹೋಗ್ಬೋದು ಅನ್ನೋದು ಇದು ಪ್ರಮುಖವಾದ ಗುರಿ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನಮ್ಮ ತೆಲುಗಿನ ಕವಿಯ ಒಂದು ಲೈನ್ ಅವ್ರು ಹೇಳಿರ್ತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಯಾಕಂದ್ರೆ ಗೊತ್ತಲ್ಲ ಫೈನಾನ್ಸ್ ಮಿನಿಸ್ಟರ್ ಅವರು ಎಲ್ಲಿಯವರು ಅಂತ ನಿಮ್ಗೆ. ಗುರಜಡ ಅಪ್ಪರಾವ್ ಅವರ ದೇಶಮಂತೆ ಮತ್ತಿಕಾಡೋ ಈ ದೇಶಮಂತೆ ಮನುಷ್ಯಲೋಯಂ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಒಂದು ದೇಶ ಕೇವಲ ಅದರ ನೆಲ ಅಲ್ಲ, ಅದರ ಜನರಿಂದ ಕೂಡಿರತಕ್ಕಂಥದ್ದು ಅನ್ನೋದನ್ನ ಇಲ್ಲಿ ಒಂದು ಲೈನ್ ಅಲ್ಲಿ ಅವರು ಹೇಳ್ತಾ ವಿಕಸಿತ್ ಭಾರತ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅಂದ್ರೆ ವಿಕಸಿತ ಭಾರತ ಆಗ್ಬೇಕು, ವಿಕಸಿತ ಭಾರತ ಅಂದ್ರೆ ವಿಕಸಿತ ಭಾರತ ಆಗ್ಬೇಕು 2024. ಏನು ಅವ್ರದ್ದು ಫೋಕಸ್, 2047 ಅಲ್ವಾ. ವಿಕಸಿತ್ ಭಾರತ್ ಆಗ್ಬೇಕು ಅಂದ್ರೆ ಏನು ಇಲ್ಲಿ ಕೇಳ್ತಾರೆ. ಇಲ್ಲಿ ವಿಕಸಿತ್ ಭಾರತ್ ಅಂದ್ರೆ ಏನು ಅಂತ. ಸೊ ವಿಕಸಿತ್ ಭಾರತ್ ಅಂದ್ರೆ ಏನು, ಶೂನ್ಯ ಬಡತನ. ವಿಕಸಿತ ಭಾರತ 2047 ಆಗ್ಬೇಕು ಅಂದ್ರೆ ಏನೇನಿರುತ್ತೆ ಅದರಲ್ಲಿ, ಏನು ಒಳಗೊಂಡಿದೆ ಅದು ಅಂತ ಎಕ್ಸಾಮ್ ಅಲ್ಲಿ ಕೇಳಬಹುದು. ಶೂನ್ಯ ಬಡತನ, 100% ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡಬೇಕು, ಶಾಲಾ ಶಿಕ್ಷಣ. ಉತ್ತಮ ಗುಣಮಟ್ಟದ ಕೈಗೆಟುಕುವ ಸಮಗ್ರ ಆರೋಗ್ಯ ರಕ್ಷಣೆ ಆಗಿರಬೇಕು. 100% ಸ್ಕಿಲ್ ಡೆವಲಪ್ಮೆಂಟ್ ಆಗ್ಬೇಕು. 70% ಮಹಿಳೆಯರು ಆರ್ಥಿಕತೆಯಲ್ಲಿ ಪಾಲ್ಗೊಳ್ಳಬೇಕು, ಎಕನಾಮಿಕ್ ಆಕ್ಟಿವಿಟೀಸ್ ಬರಬೇಕು. ಓಕೆ, ಮತ್ತೆ ಫುಡ್ ಬ್ಯಾಸ್ಕೆಟ್ ಆಫ್ ದ ವರ್ಲ್ಡ್ ಮಾಡಬೇಕು. ಫಾರ್ಮರ್, ನಮ್ಮ ರೈತರ, ನಮ್ಮ ದೇಶವನ್ನ ವಿಶ್ವದ ಆಹಾರ ಬುಟ್ಟಿಯನ್ನಾಗಿ ಮಾಡೋದಿದೆಯಲ್ಲ, ಎಲ್ಲ ಕೂಡ ವಿಕಸಿತ ಭಾರತ ಒಳಗೊಂಡಿದೆ ಅಂತ ಹೇಳ್ತಾ ಹೋಗ್ತಾರೆ. ದಿಸ್ ಆರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಸ್ನೇಹಿತರೆ. ವಿಕಸಿತ ಭಾರತದಲ್ಲಿ ಏನೇನು ಒಳಗೊಂಡಿದೆ, ಇದೆಲ್ಲ ಕೂಡ ಒಳಗೊಂಡಿದೆ. ಇದನ್ನ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಬಜೆಟ್ ನ ಇವರು ಏನಿದ್ದಾರೆ ಸ್ನೇಹಿತರೆ, 10 ಬ್ರಾಡ್ ಚಾಪ್ಟರ್ ಅಂದ್ರೆ ಪಾಯಿಂಟ್ಸ್ ಗಳನ್ನ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. 10 ಬ್ರಾಡ್ ಚಾಪ್ಟರ್ಸ್ ಅಥವಾ
ಬ್ರಾಡ್ ಏರಿಯಾಸ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಎಗೇನ್ ಈ 10 ಬ್ರಾಡ್ ಏರಿಯಾಸ್ ಏನಿದೆ, ಕನ್ನಡ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ. ಓಕೆ, ಕೃಷಿ ಬೆಳವಣಿಗೆ, ಗ್ರಾಮೀಣ ಅಭಿವೃದ್ಧಿ, ಅಂತರ್ಗತ ಬೆಳವಣಿಗೆ, ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ MSME, ಇದನ್ನೆಲ್ಲ ಅವ್ರು ಇಟ್ಕೊಂತಾರಲ್ಲ, ಇದನ್ನ ಈ ಎಲ್ಲ ಫೋಕಸ್ ಯಾವ್ದ್ರ ಮೇಲೆ ಆಗ್ತಾ ಇದೆ? ಗರೀಬ್, ಬಡತನ, ಯುವಕರು, ಅನ್ನದಾತರು ಮತ್ತೆ ಮಹಿಳೆ, ನಾರಿ, ಈ 4ನ್ನ ಬೇಸ್ ಇಟ್ಕೊಂಡು ಅವರಲ್ಲಿ ಎಲ್ಲ ಕೂಡ ಡೆವಲಪ್ ಆಗ್ಬೇಕು ಅನ್ನೋದು ಈ ಬಜೆಟ್ ನ ಮುಖ್ಯಾಂಶ ಇದೆ. ಅಂದ್ರೆ ಅದ್ರ ತಕ್ಕಂತೆ ಪ್ರೋಗ್ರಾಮ್ಗಳನ್ನ ರೂಪಿಸಿದ್ರೆ, ಯೋಜನೆಗಳನ್ನ ಮಾಡ್ತಾ ಇದಾರೆ, ಫಂಡ್ಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಈ ಬಜೆಟ್ ನ ಅವ್ರು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಫಸ್ಟ್ 4 ಇದನ್ನ ಅವ್ರು ತಗೋತಾರೆ, ಅಂದ್ರೆ ಎಂಜಿನ್ಸ್ ಆಫ್ ಡೆವಲಪ್ಮೆಂಟ್ ಅಂತ. ಓಕೆ, ಈ 4 ಎಂಜಿನ್ ಮೇಲೆ ಅವರು ಏನು ಡೆವಲಪ್ಮೆಂಟ್ ನ ಅವರು ಈ ಬಜೆಟ್ ಅಲ್ಲಿ ಹೇಳ್ತಾ ಹೋಗ್ತಾರೆ. ಏನ್ 4 ಶಕ್ತಿ ಚಾಲಿ ಎಂಜಿನ್ಗಳು? ಕೃಷಿ, ಓಕೆ, MSME, ಓಕೆ, ಅಂದ್ರೆ ನಾವು ಕೃಷಿ ವಲಯ, MSME ವಲಯ ಅಂತೀವಿ, ಹೂಡಿಕೆ ಮತ್ತು ರಫ್ತು, ಓಕೆ, ಇನ್ವೆಸ್ಟ್ಮೆಂಟ್ ಮತ್ತು ರಫ್ತು, ಇಲ್ಲೇ ಇದೆ ನೋಡಿ. ಈ 4 ಎಂಜಿನ್ ಗಳನ್ನ ಇಟ್ಕೊಂಡು ಅವರು ಈ ಬಜೆಟ್ ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಈ 4 ಎಂಜಿನ್ ಗಳು ಏನ್ ಮಾಡ್ತವೆ? ಇವನ್ನೆಲ್ಲ ಡೆವಲಪ್ಮೆಂಟ್ ಮಾಡ್ತವೆ. ಅರ್ಥ ಆಗ್ತಿದೆಯಲ್ಲ? ಈ 4 ಎಂಜಿನ್ ಗಳನ್ನ ನಾವು ಓದ್ಬೇಕು ಇವಾಗ ಬಜೆಟ್ ಅಲ್ಲಿ. ಮತ್ತೆ ಇದರಲ್ಲಿ ರಿಫಾರ್ಮ್ಸ್ ಅನ್ನೋದನ್ನ ಫ್ಯೂಯಲ್ ಆಗಿ ಯೂಸ್ ಮಾಡ್ತಾರೆ. ಈ ಎಂಜಿನ್ ಚಾಲನೆ ಆಗ್ಬೇಕಲ್ಲ ಸರ್, ಅದಕ್ಕೆ ನಾವು ಸುಧಾರಣೆಗಳು ಅಂತಕ್ಕಂಥದ್ದು ಇದೆಯಲ್ಲ, ಇಂಧನ, ಅದು ನಮ್ಮ ಇಂಧನ, ಸುಧಾರಣೆಗಳು ಅನ್ನೋದು ನಮ್ಮ ಇಂಧನ. ಈ ಒಂದು ಬಸ್ ಓಡಬೇಕು ಅಂದ್ರೆ ಈ 4 ಎಂಜಿನ್ ಗಳು ಇರಬೇಕು. ಈ 4 ಎಂಜಿನ್ ವರ್ಕ್ ಆಗ್ಬೇಕು ಅಂದ್ರೆ ಈ ಫ್ಯೂಯಲ್ ಬೇಕು, ರಿಫಾರ್ಮ್, ಸುಧಾರಣೆ ಬೇಕು. ಹಾಗಾಗಿ ಜೊತೆಗೆ ನಮ್ಮ ಇನ್ಕ್ಲೂಸಿವಿಟಿ, ಮಾರ್ಗದರ್ಶನ ಬೇಕು. ಆ ಸುಧಾರಣೆ ಜೊತೆಗೆ ಅದನ್ನ ಡ್ರೈವರ್ ಬೇಕಲ್ಲ, ಮಾರ್ಗದರ್ಶನಗಳ ಒಳಗೆ ಬೇಕಲ್ಲ, ಅವ್ರು ಬೇಕು. ವಿಕಸಿತ ಭಾರತಕ್ಕೆ ನಾವು ಹೋಗಕ್ ಸಾಧ್ಯ. ಡೆಸ್ಟಿನೇಷನ್ ಅನ್ ಸರ್, ಈ ಬಸ್ ಹತ್ತಿದ್ರೆ ನಾವು ಎಲ್ಲ ಹೋಗ್ಬೇಕು ಸರ್? ವಿಕಸಿತ ಭಾರತ, ವಿಕಸಿತ ಭಾರತಕ್ಕೆ ಹೋಗ್ಬೇಕು. ಈ ಬೇಸ್ ಇಟ್ಕೊಂಡು ಈ ಬಜೆಟ್ ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಈಗ ನಾವೇನ್ ಮಾಡೋಣ? ಈ 4 ಎಂಜಿನ್ ಓದೋಣ, ಈ ರಿಫಾರ್ಮ್ಸ್ ಗಳು ಏನ್ ಮಾಡಿದ್ದಾರೆ ಅಂತ ನೋಡೋಣ. ಈ ರಿಫಾರ್ಮ್ಸ್ ಗಳು ಮಾಡಿರೋದು ನಮ್ಮ ವಿಕಸಿತ ಭಾರತಕ್ಕೆ, ವಿಕಸಿತ ಭಾರತಕ್ಕೆ ಕೊಂಡೊಯ್ಯುತ್ತೆ ಅನ್ನೋದು ನೋಡೋಣ. ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ? ಸೊ ಬನ್ನಿ ಹಾಗಾದ್ರೆ. ಸೊ ಇಲ್ಲಿ ನಾನು ಬರ್ತೀನಿ, ಫಸ್ಟ್ ಎಂಜಿನ್ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ? ಇಲ್ಲಿ ಪ್ರಧಾನ ಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನಾ ಅನ್ನೋ ಘೋಷಣೆ ಮಾಡ್ತಾ ಇದ್ದಾರೆ. ಇದೇನ್ ಮಾಡುತ್ತೆ? ಉತ್ಪಾದಕತೆ ಹೆಚ್ಚಿಸುತ್ತೆ, ಬೆಳೆ ವೈವಿಧ್ಯೀಕರಣ ಅಳವಡಿಸ್ಕೋಬೇಕು. ಈಗಿನ ಒಂದು ಎನ್ವೈರನ್ಮೆಂಟ್ ತಕ್ಕಂತೆ ಏನಾಗುತ್ತೆ, ಈ ಒಂದು ಬೆಳೆಗಳನ್ನ ರೂಪಿಸ್ಬೇಕು. ಸುಗ್ಗಿಯ ನಂತರ ಅದನ್ನ ಕಾಪಾಡ್ಕೋಬೇಕು, ನೀರಾವರಿ ಸೌಲಭ್ಯ ಸುಧಾರಿಸಬೇಕು, ದೀರ್ಘಾವಧಿ ಮತ್ತು ಅಲ್ಪಾವಧಿ ಸಾಲದ ಲಭ್ಯತೆಯನ್ನ ನಾವು ಸುಲಭಗೊಳಿಸಬೇಕು ಅಂತ ಹೇಳಿ 100 ಜಿಲ್ಲೆಗಳನ್ನು ಒಳಗೊಂಡಿರುವ ರಾಜ್ಯಗಳ ಸಹಭಾಗಿತ್ವದೊಂದಿಗೆ ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆ ನಮ್ಗೆ ಘೋಷಣೆ ಮಾಡಿದ್ದಾರೆ. ಓಕೆ, ಮತ್ತೆ ಗ್ರಾಮೀಣಾಭಿವೃದ್ಧಿ ಸ್ಥಾಪಕತ್ವ ಕಾರ್ಯಕ್ರಮಗಳನ್ನ ರಾಜ್ಯದ ಸಹಭಾಗಿತ್ವದಲ್ಲಿ ಇದನ್ನ ತರ್ತಾ ಇದ್ದಾರೆ. ಅಂದ್ರೆ ಏನ್ ಇಲ್ಲಿ ಅಂತಂದ್ರೆ, ಗ್ರಾಮೀಣ ಅಭಿವೃದ್ಧಿ ಮತ್ತು ಸ್ಥಿತಿಸ್ಥಾಪಕತ್ವ ಅಂದ್ರೆ ಕೌಶಲ್ಯ ಹೂಡಿಕೆ ಇರಬೇಕು. ಕೌಶಲ್ಯ, ಸ್ಕಿಲ್ ಡೆವಲಪ್ಮೆಂಟ್, ಹೂಡಿಕೆ, ತಂತ್ರಜ್ಞಾನ, ಗ್ರಾಮೀಣ ಆರ್ಥಿಕತೆ ಉತ್ತೇಜಿಸಲು ಇದಿರ್ತಕ್ಕಂಥದ್ದು. ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಇದೆಲ್ಲ ಆಗ್ಬೇಕು ಅಂದ್ರೆ ಮಹಿಳೆಯರುಗಳನ್ನ ಕರ್ಕೋಬೇಕು, ಯುವ ರೈತರನ್ನ ಕರ್ಕೋಬೇಕು, ಗ್ರಾಮೀಣ ಯುವಕರನ್ನ ಕರ್ಕೋಬೇಕು, ಕನಿಷ್ಠ ಸಣ್ಣ ರೈತರು, ಭೂ ರಹಿತ ಕುಟುಂಬಗಳನ್ನ ಕೇಂದ್ರೀಕರಿಸಿಕೊಂಡು ನಾವು ಈ ಒಂದು ಗ್ರಾಮೀಣಾಭಿವೃದ್ಧಿ ಮತ್ತು ಸ್ಥಿತಿಸ್ಥಾಪಕತ್ವ ಯೋಜನೆಗಳನ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಈ ಒಂದು ತೂರ್ ದಾಲ್, ಉರದ್ ದಾಲ್, ಮಸೂರ್ ದಾಲ್ ಅಂತ ಬರುತ್ತಲ್ಲ, ಏನದು ತೊಗರಿ ಬೇಳೆ, ಉದ್ದಿನ ಬೇಳೆ, ಹೆಸರು ಬೇಳೆಗಳೆಲ್ಲ ಏನಿರ್ತಾವಲ್ಲ, ಇಂಥಗಳ ಗಮನ ಹರಿಸಕ್ಕೋಸ್ಕರ 6 ವರ್ಷಗಳ ಅವಧಿಯಲ್ಲಿ ದ್ವಿದಳ ಧಾನ್ಯಗಳಲ್ಲಿ ಆತ್ಮನಿರ್ಭರ್ ಮಿಷನ್ ಅಂತ ನಾವು ಇದನ್ನ ಆಮದನ್ನ ಕಮ್ಮಿ ಮಾಡ್ಕೋಬೇಕು. ಎಸ್ಪೆಷಲಿ ಈ ದಾಲ್ ಅಂತಕ್ಕಂಥದ್ದು ನಮ್ಮ ನಾರ್ತ್ ಇಂಡಿಯಲ್ಲಿ ತುಂಬಾ ಯೂಸ್ ಮಾಡ್ತಾರೆ. ಸೊ ಅದು ಅವ್ರಿಗೆ ತುಂಬಾ ಎವ್ರಿ ಡೇಲಿ ಬೇಕಾಗಿರ್ತಕ್ಕಂಥದ್ದು. ಹಂಗಾಗಿ 6 ವರ್ಷಗಳ ಅವಧಿಯಲ್ಲಿ ನಾವು ಇದನ್ನ ಆತ್ಮನಿರ್ಭರ್, ನಮ್ಮ ಕಾಲ ಮೇಲೆ ನಾವು ನಿಲ್ಕೋಬೇಕು, ಬೆಳೆಗಳನ್ನ ನಾವೇ ಬೆಳ್ಕೋಬೇಕು ಅಂತಕ್ಕಂಥದ್ದು. ಹಾಗಾಗಿ ಕೇಂದ್ರ ಸರ್ಕಾರ ಒಂದಷ್ಟು ನಫೆಡ್ ಆಗಿರ್ಬೋದು, NCCF ಏಜೆನ್ಸಿಗಳನ್ನ ತಗೊಬಂದು ಬೇಳೆಕಾಳುಗಳನ್ನ ಖರೀದಿ, ಅವ್ರ ಗ್ಲಾಸ್ ಆಗಬಾರ್ದು, ಅವ್ರು ಹೆಚ್ಚೆಷ್ಟು ಬೆಳಿತಾರೆ ಅಷ್ಟನ್ನ ಖರೀದಿ ಮಾಡಕ್ಕೆ ಈ ಒಂದು ಸಂಸ್ಥೆಗಳ ಮುಖಾಂತರ ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ. ಸೊ ಆತ್ಮನಿರ್ಭರ್ ಇನ್ ಪಲ್ಸಸ್, ಇದನ್ನ ನಾಳೆ ಆತ್ಮನಿರ್ಭರ್ ನೆಕ್ಸ್ಟ್ 6 years. ಓಕೆ, ಹಾಗಾಗಿ ಅದರಲ್ಲಿ ಏನಿರುತ್ತೆ, ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡ್ತೀವಿ, ಪೋಸ್ಟ್ ಹಾರ್ವೆಸ್ಟ್ ಸ್ಟೋರೇಜ್ ಗಳನ್ನ ಇನ್ಕ್ರೀಸ್ ಮಾಡೋದು, ಮತ್ತೆ ಇಂಡಿಯಾ ಪೋಸ್ಟ್ ಆಸ್ ಎ ಕ್ಯಾಟಲಿಸ್ಟ್ ಫಾರ್ ದ ರೂರಲ್ ಎಕಾನಮಿ. ಸೊ ಇಲ್ಲಿ ನಾವು IPPB, ನಮ್ಮ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಇದೆಯಲ್ಲ, ನಿಮ್ಗೆ ಗೊತ್ತಲ್ಲ, ಪೋಸ್ಟ್ ಆಫೀಸ್ ಈಗ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಆಗಿದೆ. ಅದು ಬ್ಯಾಂಕ್ ನ ರೀತಿ ಕೆಲಸ ಮಾಡುತ್ತೆ. ಸೊ ಹಂಗಾಗಿ ಒಂದು ನಿಮ್ಗೆ NBFC, ಒಂದು ಸ್ಮಾಲ್ ಬ್ಯಾಂಕಿಂಗ್ ಫೈನಾನ್ಸ್ ತರ ಕೆಲಸ ಮಾಡುತ್ತೆ. ಸೊ ಅದನ್ನ ಇಟ್ಕೊಂಡು ರೂರಲ್ ಅಲ್ಲಿ ಇರ್ತಕ್ಕಂಥ ಕಮ್ಯುನಿಟಿಗಳಿಗೆ, ಅಂದ್ರೆ ಅವ್ರಿಗೇನೋ ಸಬ್ಸಿಡಿ ಕೊಡೋದಾದ್ರೆ, ಅವ್ರಿಗೇನೋ ಡೈರೆಕ್ಟ್ ಬೆನಿಫಿಟ್ DBT ಮುಖಾಂತರ ದುಡ್ಡು ಹಾಕೋದಾಗಿದ್ರೆ, ಅವ್ರಿಗೆ ಬೇರೆ ಬೇರೆ ರೀತಿಯಾದ ಕ್ರೆಡಿಟ್ ಸರ್ವಿಸ್ ಗಳು ಕೊಡೋದಾಗಿದ್ರೆ, ಇನ್ಶೂರೆನ್ಸ್ ಗಳು ಕೊಡೋದಾಗಿದ್ರೆ, ಇವೆಲ್ಲ ಇದ್ರ ಮುಖಾಂತರ ಮಾಡ್ತಾ ಇರ್ತಕ್ಕಂಥ. ಮತ್ತೆ ಇಲ್ಲಿ ಇನ್ನೊಂದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಗಳಿದಿಲ್ಲ, ಅದರ ಒಂದು ಬಡ್ಡಿ ಸಬ್ವೆನ್ಷನ್ ಆಗಿದೆ, ಮತ್ತು ಅದರ ಒಂದು ಕೆಪಾಸಿಟಿ ಏನು ಕ್ರೆಡಿಟ್ ಕಾರ್ಡ್ 3 ಲಕ್ಷ ಇತ್ತು, ಅದನ್ನ 5 ವರ್ಷಕ್ಕೆ ತನಕ ಏರಿಸ್ತಾ ಇದ್ದಾರೆ. ಮತ್ತೆ ಅದಲ್ಲದೆ ಯೂರಿಯಾ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಕಾರ್ಖಾನೆಗಳು ಸ್ಥಗಿತಗೊಂಡಿದ್ವು. ಎಲ್ಲಿ ಸರ್? ಅಸ್ಸಾಂನಲ್ಲಿ. ಅದನ್ನ ಪುನಃ ತೆರೀತಾ ಇದ್ದಾರೆ. ಯೂರಿಯಾ ಪೂರೈಕೆ ಮತ್ತಷ್ಟು ವಾರ್ಷಿಕ 12.7 ಲಕ್ಷ ಮೆಟ್ರಿಕ್ ಟನ್ ಘಟಕವನ್ನು ಅಸ್ಸಾಂನ ನಾಮ್ರೂಪ್ ನಲ್ಲಿ ಸ್ಥಾಪಿಸಲಾಗ್ತಾ ಇದೆ. ಹಂಗೆ ಅಂಚೆ ಕಚೇರಿಗಳಿಗೂ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಮುಖಾಂತರ 1.5 ಲಕ್ಷ ಇನ್ನೂ ಹೆಚ್ಚು ಮಾಡ್ತಾ ಇದ್ದಾರೆ. ಇನ್ನೂ ಅದಕ್ಕೆ 2.4 ಲಕ್ಷ ಡಾಕ್ ಸೇವಕರು, ಅಂದ್ರೆ ಈಗೇನು ಪೋಸ್ಟ್
ಮ್ಯಾನ್ ಅಂತಿದ್ವಲ್ಲ, ಈಗ ಅದನ್ನ ಡಕ್ ಸೇವಕರು ಅಂತ ಕರಿತೀವಿ, ಅಂತವ್ರನ್ನ ಇನ್ನೂ ಹೆಚ್ಚಿಗೆ ಮಾಡ್ಬೇಕು ಅಂತಿದ್ದಾರೆ. ಹಾಗಾಗಿ ನಾವು ಪ್ರತಿಯೊಂದು ಹಳ್ಳಿಗಳಲ್ಲೂ ರೀಚ್ ಆಗ್ಬೋದು ಅನ್ನೋದು ವೆರಿ ಇಂಪಾರ್ಟೆಂಟ್. ಮತ್ತೆ ತರಕಾರಿ ಮತ್ತು ಹಣ್ಣುಗಳ ಸಮಗ್ರ ಕಾರ್ಯಕ್ರಮಗಳನ್ನ, ಅಲ್ವಾ, ಇದು ವೆರಿ ಇಂಪಾರ್ಟೆಂಟ್ ನಮ್ಗೆ. ಅದು ತರಕಾರಿ ಮತ್ತು ಬೆಳೆಗಳು ನಮಗೆ ಗೊತ್ತಿದೆಯಲ್ಲ, ಇದೆ ದಿಸ್ ಇಸ್ ದ ಫುಡ್. ಫುಡ್ ಇಸ್ ನಮಗೆ ವೊಲಟೈಲ್ ಅಲ್ವಾ, ಫುಡ್ ಇಸ್ ದ ವೊಲಟೈಲ್. ನಾವು ಇನ್ಫ್ಲೇಷನ್, ಹಣದುಬ್ಬರದಲ್ಲಿ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್. ಹಂಗಾಗಿ ಹೆಚ್ಚು ಇಳುವರಿ ನೀಡುವ ಬೀಜಗಳನ್ನು ರಾಷ್ಟ್ರೀಯ ಮಿಷನ್ ಅಡಿಯಲ್ಲಿ, ಓಕೆ, ಹೆಚ್ಚು ಇಳುವರಿ ನೀಡುವ ಬೀಜಗಳ ರಾಷ್ಟ್ರೀಯ ಮಿಷನ್ ಅನ್ನ ತರ್ತಾ ಇದ್ದಾರೆ. 5 ವರ್ಷಗಳಲ್ಲಿ ಹತ್ತಿ ಉತ್ಪಾದನೆ ಮಿಷನ್ ಅನ್ನ ಮಾಡಿ ಹತ್ತಿ ಉತ್ಪಾದನೆಗಳನ್ನ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಬಿಹಾರದಲ್ಲಿ ಮಕಾನ ಅಂತಕ್ಕಂಥದ್ದು ಒಂದು ಇದು, ಅದು ಅಲ್ಲಿ ಸ್ವೀಟ್ ಟೈಪ್ ಒಂದು ಇದು ಬರುತ್ತೆ ಅಲ್ಲಿ, ಬಿಹಾರದ ಒಂದು ಪ್ರಮುಖ ಖಾದ್ಯ ಅದು. ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನ ಸಂರಕ್ಷಣೆ ಮಾಡಕ್ಕೋಸ್ಕರ ಅದೊಂದು ಮಂಡಳಿನ ಬಿಹಾರಕ್ಕೆ ನೋಡಿ ಹೆಚ್ಚು. ನಿಮ್ಗೆ ಗೊತ್ತಿದೆ ಇವಾಗ ಏನಾಗಿದೆ ಅಂತ. ಈಗ ಮೋದಿ ಗೌರ್ಮೆಂಟ್ ಏನಿದೆ, ಈ ಗೌರ್ಮೆಂಟ್ ಮೋದಿ 3.0, ಬಿಹಾರ ಮತ್ತೆ ಆಂಧ್ರ ಇಬ್ರಿಲ್ಲ ಅಂತಂದ್ರೆ ಇಲ್ಲ. ಎಸ್ಪೆಷಲಿ ಬಿಹಾರದವರು ಸ್ವಲ್ಪ ಒಂದು ನಿತೀಶ್ ಅಲ್ಲಿ ಹೋಯ್ತಾರೆ, ಇಲ್ಲಿ ಬರ್ತಾರೆ, ಆ ಕಡೆ ಹೋಯ್ತಾರೆ, ಆಯಾರಾಮ್ ಗಯಾರಾಮ್ ಸ್ವಲ್ಪ. ಹಂಗಾಗಿ ಬಿಹಾರಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಅಲ್ಲಿ ಬಿಹಾರದಲ್ಲಿ ಮಕನಾ ಮಂಡಳಿ ಸ್ಥಾಪನೆ ಮಾಡೋದಾಗಿರ್ಬೋದು, ಅಲ್ಲಿ ಒಂದಷ್ಟು ಗ್ರೀನ್ ಏರ್ಪೋರ್ಟ್ ಮುಂದೆ ಬರುತ್ತೆ, ಅದು ಹೇಳ್ತಾ ಹೋಗ್ತೀನಿ, ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಗಳಾಗಿರ್ಬೋದು, ಒಂದಷ್ಟು ಇರಿಗೇಷನ್ ಪ್ರಾಜೆಕ್ಟ್ ತುಂಬಾ ಬಿಹಾರಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಓಕೆ, ಹಾಗೆ ಮೀನು ಉತ್ಪಾದನೆ ಮತ್ತು ಜಲಚರ ಸಾಕಾಣೆಗಳಲ್ಲಿ ಭಾರತ 2ನೇ ಒಂದು ಸ್ಥಾನದಲ್ಲಿದೆ. ಅಂದ್ರೆ ಪ್ರೊಡಕ್ಷನ್ ಅಲ್ಲಿ, ನಾಟ್ ಎಕ್ಸ್ಪೋರ್ಟ್, ಪ್ರೊಡಕ್ಷನ್ ಅಲ್ಲಿ. ಹಂಗಾಗಿ ಅದನ್ನ ರಫ್ತು ಮೌಲ್ಯವನ್ನ ನಾವು ಹೆಚ್ಚಿಸಬೇಕು. ಸೊ ಹಂಗಾಗಿ ನಾವ್ ಏನ್ ಮಾಡ್ತಾ ಇದೆ, ಎಸ್ಪೆಷಲಿ ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪ ಮೇಲೆ ವಿಶೇಷ ಗಮನ ಹರಿಸ್ತಾ ಇದ್ವಿ. ಯಾಕೆ ಹೇಳಿ, ನಾವು ಇನ್ಲ್ಯಾಂಡ್ ನಮ್ಮ ಸುತ್ತಮುತ್ತ ಒಳ ಒಂದು ಮೀನುಗಾರಿಕೆ ಅಲ್ಲ, ನಮ್ಮ ಎಸ್ಪೆಷಲ್ ಸಮುದ್ರದಲ್ಲಿ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಏನ್ ಕರಿತೀವಿ ಅಲ್ವಾ, ಒಂದು ವಿಶೇಷ ಆರ್ಥಿಕ ವಲಯ, ಅಲ್ಲೂ ಕಾನ್ಸಂಟ್ರೇಟ್ ಮಾಡಬೇಕು. ಹಾಗಾಗಿ ಅಂಡಮಾನ್ ನಿಕೋಬಾರ್ ಲಕ್ಷದ್ವೀಪ ದ್ವೀಪಗಳನ್ನು ಕಾನ್ಸಂಟ್ರೇಟ್ ಮಾಡಿ ಸುಸ್ಥಿರವಾದ ಬೆಳವಣಿಗೆ ಉತ್ಪಾದನೆಗಳಲ್ಲಿ ನಾವು ಮಾಡಬೇಕು ಅಂತಿದೆ. ಅದರಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ ನೋಡ್ಕೊ. ನ್ಯಾಷನಲ್ ಮಿಷನ್ ಹೈ ಹಿಲ್ಡ್ ಸೀಡ್ಸ್, ಮಖಾನಾ ಬೋರ್ಡ್ ಇನ್ ಬಿಹಾರ, ಮಿಷನ್ ಫಾರ್ ಕಾಟನ್ ಪ್ರೊಟೆಕ್ಟಿವ್ 5 ವರ್ಷಗಳ ಮಿಷನ್ ಇದು, ಕಾಟನ್ ನ ಹೆಚ್ಚು ಮಾಡಕ್ಕೋಸ್ಕರ. ಓಕೆ, ಧನ್ ಧಾನ್ಯ ಕೃಷಿ ಯೋಜನಾ ಆಗಿರ್ಬೋದು, ಇವೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ಇದು ಸೆಕೆಂಡ್ ಇಂಜಿನ್ ಸರ್, MSME ವೆರಿ ಇಂಪಾರ್ಟೆಂಟ್. ನಮ್ಮ 2ನೇ ಇಂಜಿನ್ ಬೇಕೇ ಬೇಕು. ಈ 4 ಇಂಜಿನ್ಗಳಿವೆ. ನಮ್ಮ ಬಸ್ ಮುಂದಕ್ಕೆ ಹೋಗ್ಬೇಕು ಅಂದ್ರೆ, ವಿಕಸಿತ ಭಾರತಕ್ಕೆ ತಲುಪಬೇಕು, 4 ಇಂಜಿನ್ ಇದೆ. ಆ 4ರಲ್ಲಿ 2ನೇ ಇಂಜಿನ್ MSME. ನಮ್ಮ MSMEಗಳು ಮೀಡಿಯಂ ಸ್ಮಾಲ್ ಅಂಡ್ ಮೈಕ್ರೋ ಎಂಟರ್ಪ್ರೈಸಸ್ ಇದೆಯಲ್ಲ, ರಫ್ತಿನಲ್ಲಿ 45% ನಾವು ಏನು ರಫ್ತು ಮಾಡ್ತಾ ಇದ್ದೀವಿ ದೇಶದಲ್ಲಿ, 45% ಕೊಡುಗೆ ಕೊಡ್ತಾ ಇದೆ. ಇದು 2ನೇ ನಮ್ಮ ಶಕ್ತಿ ಇಂಜಿನ್. ಸೊ ಹಾಗಾಗಿ ಇದಕ್ಕೆ ಒಳ್ಳೆ ಉತ್ಪಾದನಾ ಬಂಡವಾಳ ಮತ್ತೆ ಅದರ ಟೆಕ್ನಾಲಜಿ ಉನ್ನತೀಕರಣ ಎಲ್ಲ ಮಾಡ್ಬೇಕಾಗತ್ತೆ. ಹಂಗಾಗಿ ಈ ವರ್ಗನ ನಾವು ಕ್ಯಾಟಗರೈಸ್ ಮಾಡಿದ್ದೇವಲ್ಲ, ಅದನ್ನ ಚೇಂಜ್ ಮಾಡಿದ್ದಾರೆ. ಏನ್ ಸರ್ ಅದು ಕ್ಯಾಟಗರೈಸ್ ಚೇಂಜ್ ಮಾಡಿದ್ದಾರೆ? ರಿವಿಷನ್ ಕ್ಲಾಸಿಫಿಕೇಶನ್ ಕ್ರೈಟೀರಿಯಾ ಫಾರ್ MSME. ನೋಡಿ, ಮೊದಲು MSME ಏನಿತ್ತು, ಅಂದ್ರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಅಂತ ಏನ್ ಕರೀತಾರೆ, ಸಣ್ಣ ಅತಿ ಸಣ್ಣ ಚಿಕ್ಕ ಏನ್ ನಾವು ಕರಿತೀವಲ್ಲ, ಇಲ್ಲಿ ಮೈಕ್ರೋ ಇಲ್ಲಿ ಇನ್ವೆಸ್ಟ್ಮೆಂಟ್ ಬೇಸಿಸ್ ಮೇಲೆ ಮೊದಲು 1 ಕೋಟಿ ಇತ್ತು, ಈಗ 2.5 ಕೋಟಿ ಮಾಡಿದ್ದಾರೆ. ಓಕೆ, ಟರ್ನ್ ಓವರ್ ಬೇಸಿಸ್ ಮೇಲೆ 5 ಕೋಟಿ ಇತ್ತು, ಈಗ ಅದನ್ನ ಏನ್ ಮಾಡಿ 10 ಕೋಟಿ ರಿವೈಸ್ ಮಾಡಿದ್ದಾರೆ. ಓಕೆ, ದಿಸ್ ಇಸ್ ದ ರಿವೈಸ್ ಒನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಂಪಲ್ ಕೇಳ್ತಾನೆ. ಓಕೆ, ಅದೇ ತರ ಸ್ಮಾಲ್ ಎಂಟರ್ಪ್ರೈಸಸ್ ಅದು 10 ಇತ್ತು ಮೊದಲು, ಇವಾಗ ಈ ವರ್ಷ ಒಂದು ಬಜೆಟ್ ಅಲ್ಲಿ ಅದು 25 ಕೋಟಿ ರಿವೈಸ್ ಮಾಡಿದ್ದಾರೆ. ಟರ್ನ್ ಓವರ್ ಬೇಸಿಸ್ ಮೇಲೆ 50 ಕೋಟಿ ತನಕ ಇದ್ರೆ ಇನ್ವೆಸ್ಟ್ಮೆಂಟ್ ಇದ್ರೆ ಸ್ಮಾಲ್ ಎಂಟರ್ಪ್ರೈಸಸ್ ಅಂತಿದ್ವಿ, ಅಥವಾ ಅದನ್ನ 50ರಿಂದ 100 ಕೋಟಿ ಒಂದು ಟರ್ನ್ ಓವರ್ ಮಾಡಿದ್ದಾರೆ. ಹಂಗೆ ಮೀಡಿಯಂ 50 ಕೋಟಿ ಇತ್ತು, 125 ಕೋಟಿ ಮಾಡಿದ್ರೆ 250 500 ಕೋಟಿ. ಅಂದ್ರೆ ಈ ಎಕ್ಸ್ಪಾನ್ಷನ್ ರಿವಿಷನ್ ಇದೆಯಲ್ಲ ಕ್ರೈಟೀರಿಯಾನ, ಇದು ಹೆಲ್ಪ್ ಆಗುತ್ತೆ ಸರ್. ಏನಕ್ಕೆ ಹೆಲ್ಪ್ ಆಗುತ್ತೆ ಇದು? ಯಾವುದು MSME ಕ್ಯಾಟಗರಿ ಫ್ಯಾಕ್ಟರೀಸ್ ಗಳು ಬರ್ತಿರಲಿಲ್ಲ, ಹಾಗೆ MSME ಬರ್ತವೆ. MSME ಬಂದ್ರೆ ಸರ್ಕಾರ ಕೊಡ್ತಕ್ಕಂಥ ಎಲ್ಲಾ ಯೋಜನೆಗಳಿಗೂ ಅವ್ರಿಗೆ ಸಿಗ್ತದೆ. ಹಾಗಾಗಿ ಅದನ್ನ ಉನ್ನತೀಕರಣ ಮಾಡಬಹುದು, ಸಹಾಯ ಮಾಡಬಹುದು. ಹೆಚ್ಚು ಬಂಡವಾಳ, ಹೆಚ್ಚು ಕೈಗಾರಿಕೆ, ಹೆಚ್ಚು ಉತ್ಪಾದನೆ, ಹೆಚ್ಚು ರಫ್ತು, ಜೊತೆಗೆ ಹೆಚ್ಚು ಹೆಚ್ಚು ಉದ್ಯೋಗ. ಓಕೆ, ಸೊ ಈ ಒಂದು MSMEಗಳಲ್ಲಿ ಇದೊಂದೇ ಅಲ್ಲ, ಮಹಿಳೆಯರು, ಪರಿಶಿಷ್ಟ ಪಂಗಡ ಎಲ್ಲರನ್ನೂ ಕೂಡ ಇಲ್ಲಿ ಒಳಗೊಳ್ತಾ ಇದ್ದಾರೆ, ಸೇರಿಸ್ಕೊಂಡು ಇದನ್ನ ಮಾಡಬೇಕು ಅಂತ ಇದ್ದಾರೆ. ಮುಂದೆ 5 ವರ್ಷಗಳು 2 ಕೋಟಿಗಳಷ್ಟು ಸಾಲಗಳನ್ನ ಕೊಡಬೇಕು ಅಂತಿದ್ದಾರೆ. ಮೇಡ್ ಇನ್ ಇಂಡಿಯಾ ಬ್ರಾಂಡ್ ನ ನಾವು ಮಾಡಬೇಕು. ಎಸ್ಪೆಷಲಿ ಟಾಯ್ಸ್, ಆಟಿಕೆ ಸಾಮಾನುಗಳು, ನಾವು ನಿಮ್ಗೆ ಗೊತ್ತಿದೆ ಚೈನಾ ಆಟಿಕೆ ಸಾಮಾನು ಕಮ್ಮಿ ಬೆಲೆಗೆ ಸಿಗುತ್ತೆ. ಈಗ ನಮ್ಮ ಚನ್ನಪಟ್ಟಣದ ಇರ್ಬೋದು, ಅದೆಲ್ಲ ಒಂದು ಕ್ರಿಯೇಟಿವಿಟಿ ಅಲ್ವಾ, ಅದು ಒರಿಜಿನಲ್ ಬಾಳಿಕೆ ಬರ್ತಕ್ಕಂಥದ್ದು, ಕೈಯಿಂದ ಮಾಡ್ತಕ್ಕಂಥದ್ದು, ಇವೆಲ್ಲ ಇದನ್ನು ಉತ್ತೇಜನ ಮಾಡೋದು. ಇವೆಲ್ಲ ಸಣ್ಣ ಮಧ್ಯಮ ದೊಡ್ಡ ಕೈಗಾರಿಕೆಗಳ ಅಡಿಯಲ್ಲಿ, ಮೇಡ್ ಇನ್ ಇಂಡಿಯಾ ಅಡಿಯಲ್ಲಿ ನಾವು ರಾಷ್ಟ್ರೀಯ ಉತ್ಪಾದನಾ ಮಿಷನ್ ಅನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇದಕ್ಕೆಲ್ಲ ಪ್ರೋತ್ಸಾಹಗಳನ್ನ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ. ಅದೊಂದೇ ಅಲ್ಲ, ಪಾದರಕ್ಷೆ ಮತ್ತು ಚರ್ಮದ ವಲಯಗಳಿಗೆ ಫೋಕಸ್ ಮಾಡ್ತಾ ಇದ್ದಾರೆ. ಓಕೆ, ಲೆದರ್ ಇಂಡಸ್ಟ್ರಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದರಿಂದ 22 ಲಕ್ಷ ಜನರಿಗೆ ಉದ್ಯೋಗ ಒದಗಿಸಲು ಇದಾಗುತ್ತೆ. ಅದಕ್ಕೆ ದುಡ್ಡು ಕೊಡ್ತಾ ಇರೋದ್ರಿಂದ 4 ಲಕ್ಷ ಕೋಟಿ ವಹಿಟ್ ಆಗುತ್ತೆ. 1.1 ಕೋಟಿಗಿಂತ ಹೆಚ್ಚು ರಫ್ತುಗಳು ನಾವು ಮಾಡಬಹುದು. ಮತ್ತೆ ಕ್ಲೀನ್ ಟೆಕ್ ಮ್ಯಾನುಫ್ಯಾಕ್ಚರಿಂಗ್ ಕಾನ್ಸಂಟ್ರೇಟ್ ಮಾಡ್ತಾರೆ. ಕ್ಲೀನ್ ಟೆಕ್ ಅಂದ್ರೇನು? ಕ್ಲೀನ್ ಎನರ್ಜಿ ಅಂತ ಕರಿತೀವಿ. ಅಂದ್ರೆ
ನಾವು ಸೌರ ಶಕ್ತಿಗೆ ಬೇಕಾಗಿರ್ತಕ್ಕಂಥ ಫೋಟೋ ವೋಲ್ಟಾಯಿಕ್ ಸೆಲ್ಗಳಾಗಿರ್ಬೋದು, ಇವಿ ಬ್ಯಾಟರಿಗಳಾಗಿರ್ಬೋದು, ಮೋಟಾರ್ಗಳು, ಎಲೆಕ್ಟ್ರೋಲೈಸರ್ಸ್ಗಳು, ವಿಂಡ್ ಟರ್ಬೈನ್ಗಳು, ಇವನ್ನೆಲ್ಲ ನಾವು ಇಲ್ಲೇ ನಾವು ಮಾಡಬೇಕು. ಇದಕ್ ಬೇಕಾಗಿರ್ತಕ್ಕಂಥ ಒಂದು ಪರಿಸರ ವ್ಯವಸ್ಥೆ, ಎಕೋಸಿಸ್ಟಮ್. ಓಕೆ, ಅಂದ್ರೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಂದ ಹಿಡಿದು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಕ್ಕೂ ಇದ್ರಲ್ಲಿ ಕೊಡಬೇಕು. ಅವೆಲ್ಲ ಇಲ್ಲಿ ಕ್ಲೀನ್ ಟೆಕ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಈ ಎಲ್ಲ ಮಾಡೋದ್ರಿಂದ ನಮ್ಮ MSME ಒಂದು ಒಳ್ಳೆ ಎಂಜಿನ್ ಆಗಿ ಕಾರ್ಯರೂಪಕ್ಕೆ ಬರುತ್ತೆ. ಇನ್ನು ಮೂರನೇ ದಿಸ್ ಮೋಸ್ಟ್ ಇಂಪಾರ್ಟೆಂಟ್, ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ ಸ್ನೇಹಿತರೆ. ಇದು ಮೂರ್ ರೀತಿ ಇದ್ರಲ್ಲಿ ಸಬ್ ಡಿವಿಷನ್ ಬರುತ್ತೆ, ABC ಅಂತ. ಒಂದು ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಇನ್ವೆಸ್ಟಿಂಗ್ ಇನ್ ಪೀಪಲ್, ಜನರ ಮೇಲೆ ಇನ್ವೆಸ್ಟ್ಮೆಂಟ್ ಒಂದ್ ಕಡೆ ನೋಡಿ, ಇನ್ವೆಸ್ಟಿಂಗ್ ಇನ್ ಪೀಪಲ್, ಎಕಾನಮಿ ಅಂಡ್ ಇನ್ನೋವೇಷನ್ ಅಂತ. ಮತ್ತೆ ಇನ್ನೊಂದು ಆರ್ಥಿಕತೆಯಲ್ಲಿ ಎಕಾನಮಿ, ಇನ್ವೆಸ್ಟಿಂಗ್ ಇನ್ ಆರ್ಥಿಕತೆ. ಓಕೆ, ಇನ್ನೊಂದು ಏನ್ ಬರುತ್ತೆ ಇದ್ರಲ್ಲಿ ಮೂರನೇದು ನಾನು ತೋರಿಸ್ತೀನಿ, ಇನ್ವೆಸ್ಟಿಂಗ್ ಇನ್ ಇನ್ನೋವೇಷನ್. ಓಕೆ, ಈ ತರ ಮೂರು ಬರುತ್ತೆ ಇನ್ವೆಸ್ಟ್ಮೆಂಟ್ ಅಲ್ಲಿ. ಸೊ ಒಂದೊಂದೇ ನೋಡ್ತಾ ಹೋಗೋಣ ಬನ್ನಿ. ಪೀಪಲ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂದ್ರೆ ಜನರ ಒಂದು ಏಳಿಗೆಗಳನ್ನ, ಅವರ ಸ್ಕಿಲ್, ಉದ್ಯೋಗಗಳಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ಮಕ್ಕಳಿಂದಾನೇ ಮಾಡ್ಬೇಕು. ಅದಕ್ಕೆ ಅಟಲ್ ಟಿಂಕರಿಂಗ್ ಗೊತ್ತೇ ಇದೆ, 5 ವರ್ಷಕ್ಕಿಂತ ಮೇಲೆ, 5ನೇ ಕ್ಲಾಸ್ ಕಿಂತ ಮೇಲೆ ಅವ್ರು 50,000 ಅಟಲ್ ಟಿಂಕರಿಂಗ್ ಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ಅವರು ಡೆವಲಪ್ ಮಾಡ್ಕೋಬಹುದು. ಮತ್ತೆ ಸಕ್ಷಮ್ ಅಂಗನವಾಡಿ ಪೋಷಣ 2.0, ಸಕ್ಷಮ್ ಅಂಗನವಾಡಿ ಮತ್ತೆ ಪೋಷಣ ಅಭಿಯಾನ್ 2.0 ಅನ್ನು ತರ್ತಾ ಇದ್ದಾರೆ. ಇದರಿಂದ 8 ಕೋಟಿಗೆ ಹೆಚ್ಚು ಮಕ್ಕಳು, 1 ಕೋಟಿಗೆ ಗರ್ಭಿಣಿ ಹಾಲಿಸುವ ತಾಯಿನವರುಗಳಿಗೆ ಏನಾಗುತ್ತೆ, ಪೌಷ್ಟಿಕಾಂಶ ಸಿಗ್ತಾ ಹೋಗುತ್ತೆ. ಓಕೆ, ಪೀಪಲ್ ಮೇಲೆ ಇನ್ವೆಸ್ಟ್ಮೆಂಟ್. ನಾವು ಚೆನ್ನಾಗಿದ್ರೆ ತಾನೇ ಎಕಾನಮಿ ಚೆನ್ನಾಗಿ ಆಗಕ್ಕೆ ಸಾಧ್ಯ. ನೀವು ಆರೋಗ್ಯವಿದ್ರೆ ಆಗಕ್ ಸಾಧ್ಯ. ಮತ್ತೆ ನಿಮ್ಗೆ ಅದೊಂದೇ ಅಲ್ಲ, ಆರೋಗ್ಯ ಕಡೆ ಒಂದ್ ಕಡೆ ಆದ್ರೆ ಒಂದು ಎಜುಕೇಶನ್, ಇನ್ನೊಂದ್ ಕಡೆ ನಿಮ್ಗೆ ಎಲ್ಲ ಸಿಗ್ಬೇಕು. ಅಂದ್ರೆ ಭಾರತ್ ನೆಟ್ ಯೋಜನೆ ಎಲ್ಲಾ ಗ್ರಾಮೀಣ ಪ್ರದೇಶಗಳಲ್ಲಿ ಸರ್ಕಾರಿ ಪ್ರೌಢಶಾಲೆ ಮತ್ತೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಬ್ರಾಡ್ಬ್ಯಾಂಡ್ ಸಂಪರ್ಕ ಕೊಡ್ತಾ ಇರೋದಾಗಿರ್ಬೋದು. ಮತ್ತೆ ಪುಸ್ತಕಗಳು ಆನ್ಲೈನ್ ಅಲ್ಲಿ ಸಿಗ್ಬೇಕು. ಅದಕ್ಕೆ ಭಾರತೀಯ ಭಾಷಾ ಪುಸ್ತಕ ಯೋಜನೆ ಅಂದ್ರೆ ಎಲ್ಲ ಡಿಜಿಟಲ್ ಪುಸ್ತಕಗಳು ಏನಿವೆ ಡಿಜಿಟಲ್ ರೂಪಕ್ಕೆ ತರೋದಾಗಿರ್ಬೋದು. ಮೇಕ್ ಫಾರ್ ಇಂಡಿಯಾ, ಮೇಕ್ ಫಾರ್ ದ ವರ್ಲ್ಡ್ ಅನ್ನೋ ಒಂದು ಸ್ಲೋಗನ್ ಇಟ್ಕೊಂಡು ಯುವಕರನ್ನ ಸಜ್ಜುಗೊಳಿಸೋದು. ಮೇಕ್ ಫಾರ್ ಇಂಡಿಯಾ, ನೀವು ಭಾರತಕ್ಕೋಸ್ಕರ ಮಾಡಿ, ಮೇಕ್ ಫಾರ್ ದ ವರ್ಲ್ಡ್ ಅದು ಪ್ರಪಂಚಕ್ಕೋಸ್ಕರ ಆಗುತ್ತೆ ಅಂತ. ಸೊ ಹಾಗಾಗಿ ಈ ಯುವಕರನ್ನ ಸಜ್ಜುಗೊಳಿಸ್ಬೇಕು, ಅವರಿಗೆ ಪರಿಣಿತಿ ಕೌಶಲ್ಯಗಳನ್ನ ಮುಂದಿನ 5 ವರ್ಷಗಳಲ್ಲಿ ರಾಷ್ಟ್ರ ಡೆವಲಪ್ ಆಗ್ಬೇಕು. ಹಾಗಾಗಿ 5 ರಾಷ್ಟ್ರೀಯ ಶ್ರೇಷ್ಠ ಕೇಂದ್ರಗಳು ಸ್ಥಾಪನೆ ಮಾಡ್ತಾ ಇದ್ದಾರೆ. ಏನ್ ಸರ್, ಇಲ್ಲೆಲ್ಲ ಕೊಟ್ಟಿದೀನಿ ನೋಡಿ. IIT ಗಳಲ್ಲಿ ಎಸ್ಪೆಷಲಿ ಪಟ್ನಾ ನೋಡಿ, ಬಿಹಾರ್, ಇಲ್ಲೂ ಕೂಡ ಅದನ್ನ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಕೆಪಾಸಿಟಿ. ಸಕ್ಷಮ್ ಅಂಗನವಾಡಿ ಕೇಂದ್ರ, ಡೇ ಕೇರ್, ಕ್ಯಾನ್ಸರ್ ಸೆಂಟರ್ಗಳು ಡಿಸ್ಟಿಕ್ ಗಳಲ್ಲಿ, ಪ್ರತಿ ಡಿಸ್ಟಿಕ್ ಗಳಲ್ಲೂ ಮಾಡಬೇಕು. ಭಾರತೀಯ ಭಾಷಾ ಪುಸ್ತಕ ಆಗಿರ್ಬೋದು. ಓಕೆ, ಎಕ್ಸಲೆನ್ಸ್ ಸ್ಕಿಲ್ ಡೆವಲಪ್ಮೆಂಟ್ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಬಂಧಪಟ್ಟಂತೆ 500 ಕೋಟಿಗೆ ಹೆಚ್ಚು ವೆಚ್ಚದಲ್ಲಿ ಕೇಂದ್ರಗಳನ್ನ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೆಂಟರ್ಸ್ ಗಳನ್ನ ಸ್ಥಾಪನೆ ಮಾಡೋದಾಗಿರ್ಬೋದು. ಸೆಂಟರ್ ಆಫ್ ಎಕ್ಸಲೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ ಎಜುಕೇಶನ್ ಪರ್ಪಸ್ಗೆ. ಮುಂದಿನ 3 ವರ್ಷಗಳು ಎಲ್ಲಾ ಕಡೆ ಡೇ ಕ್ಯಾನ್ಸರ್ ಆಸ್ಪತ್ರೆ ಆಗಿರ್ಬೋದು, 200 ಕೇಂದ್ರಗಳನ್ನ ಸ್ಥಾಪನೆ ಮಾಡಬೇಕು. ಗಿಗ್ ವರ್ಕ್ ಅಥವಾ ಪ್ಲಾಟ್ಫಾರ್ಮ್ ವರ್ಕರ್ ಅಂತ ಏನ್ ನಾವು ಕರಿತೀವಿ, ಈಗ ಝೊಮ್ಯಾಟೊ, ಸ್ವಿಗ್ಗಿ ಆಗಿರ್ಬೋದು, ಬೇರೆ ಬೇರೆ ಒಂದು ಪ್ಲಾಟ್ಫಾರ್ಮ್ ಗಳ ಕೆಲಸ ಮಾಡ್ತಾರೋರಾಗಿರ್ಬೋದು. ಸೊ ಅವ್ರಿಗೆ ಈ ಶ್ರಮ ಪೋರ್ಟಲ್ ಮುಖಾಂತರ ನೋಂದಾವಣಿ ಮಾಡ್ಕೊಂಡು ಅವ್ರಿಗೆ ಒಂದು ಇನ್ಶೂರೆನ್ಸ್, ಓಕೆ, ಹೆಲ್ತ್ ಇನ್ಶೂರೆನ್ಸ್ ನ ಕೊಡೋದಾಗಿರ್ಬೋದು. ಇವೆಲ್ಲ ನಮ್ಮ ಇನ್ವೆಸ್ಟಿಂಗ್ ಇನ್ ಪೀಪಲ್ ಅಲ್ಲಿ ಬರುತ್ತೆ. ಇನ್ ಇನ್ವೆಸ್ಟಿಂಗ್ ಇನ್ ಎಕಾನಮಿಲಿ ಬರೋದಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಸ್ನೇಹಿತರೆ 3 ವರ್ಷಗಳ ಯೋಜನೆ, ಪೈಪ್ ಲೈನ್ ಮೂಲಸೌಕರ್ಯ ನಮಗೆ ವೆರಿ ಇಂಪಾರ್ಟೆಂಟ್ ಸರ್. ಇದು ಮೂಲಸೌಕರ್ಯ, ಅದು ಗ್ಯಾಸ್ ಆಗಿರ್ಬೋದು ಅಥವಾ ಎನಿ ಪೈಪ್ ಲೈನ್ ಸಂಬಂಧಪಟ್ಟಂತ ಮೂಲಸೌಕರ್ಯಕ್ಕೆ ಸಂಬಂಧಿತ ಯೋಜನೆಗಳು, ಗತಿಶಕ್ತಿ ಯೋಜನೆಗಳನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು. ಮತ್ತೆ ಬಂಡವಾಳ ವೆಚ್ಚ ರಾಜ್ಯ ಸರ್ಕಾರಕ್ಕೂ ಕೂಡ ಮಾಡ್ಬೇಕು ಕೆಲಸ. ಹಂಗಾಗಿ ರಾಜ್ಯ ಸರ್ಕಾರಕ್ಕೆ ಮುಂದಿನ 50 ವರ್ಷ ಬಡ್ಡಿ ರಹಿತ ಸಾಲ ಕೊಡ್ತಾರೆ, 1.5 ಲಕ್ಷ ಕೋಟಿ ರೂಗಳಷ್ಟು. ಆಯ್ತಾ. ಮತ್ತೆ ಏನಾದ್ರು ಅಸೆಟ್ ಮಾನಿಟೈಸೇಷನ್ ಅಂತ ಮಾಡ್ತಾ ಇದ್ದಾರೆ. 10 ಲಕ್ಷ ಕೋಟಿ ಬಂಡವಾಳನು ಮರಳಿ ಉಳುಮೆ ಅಂದ್ರೆ ಏನರ್ಥ, ಈ ಸರ್ಕಾರದ ಹತ್ರ ಆಲ್ರೆಡಿ ಒಂದಷ್ಟು ಪಬ್ಲಿಕ್ ಸೆಕ್ಟರ್ ಫ್ಯಾಕ್ಟರೀಸ್ ಗಳನ್ನ ಅದನ್ನ ಇದ್ ಮಾಡೋದು, ಅದರಿಂದ ಬರೋ ದುಡ್ಡುಗಳನ್ನ ಬೇರೆ ಕಡೆ ಏನ್ ಮಾಡೋದು, ಇನ್ವೆಸ್ಟ್ ಮಾಡೋದು ಅಲ್ವಾ. ಇದು 2ನೇ ಆಸ್ತಿ ನಗದೀಕರಣ ಅಂತ ಕರಿತೀವಿ. ಓಕೆ, ಅದನ್ನ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ ಬೇಕಾದ್ರೆ ನಿಮಗೆ. ಅಸೆಟ್ ಮಾನಿಟೈಸೇಷನ್ ಪ್ಲಾನ್ 2025-30 ಅಂತ ಕರಿತೀವಿ. ಇಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿ ನೋಡಿ, ಸಪೋರ್ಟ್ ಫಾರ್ ಸ್ಟೇಟ್ ಫಾರ್ ಇನ್ಫ್ರಾಸ್ಟ್ರಕ್ಚರ್, ಮತ್ತೆ ಜಲ್ ಜೀವನ್ ಮಿಷನ್ ಇಲ್ಲಿದೆ ನೋಡಿ. ಎಲ್ಲಿದೆ ಜಲ್ ಜೀವನ್ ಮಿಷನ್, ಇಲ್ಲಿ ತೋರಿಸ್ತೀನಿ. ನಗರಾಭಿವೃದ್ಧಿಗಳನ್ನ ಪ್ರೋತ್ಸಾಹ ಮಾಡಕ್ಕೋಸ್ಕರ. ಓಕೆ, ಒಂದು ಇದು ಜನ್ ಭಾಗಿದಾರಿ ಅಂತ ನೋಡಿ. ಜನ್ ಭಾಗಿದಾರಿ ನಮ್ಮ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಬರೋದು. ಅಂದ್ರೆ ಜನರುಗಳನ್ನ ಒಳಗೊಂಡಂತೆ ನಾವು ಆಲ್ರೆಡಿ 80% ಅಷ್ಟು ಜಲ್ ಜೀವನ್ ಮಿಷನ್ ನಲ್ಲಿ ನಾವು ಕನೆಕ್ಟಿವಿಟಿನ ಮಾಡ್ಬಿಟ್ಟಿದೀವಿ, ಟ್ಯಾಪ್ ವಾಟರ್. ಈಗ ಅದು 100% ಕೇರಿಸಬೇಕು. ಹಾಗಾಗಿ 2028 ತನಕ ಈ ಜಲ್ ಜೀವನ್ ಮಿಷನ್ ನಾವು ಮುಂದುವರಿಸ್ತಿದೀವಿ ಅಂತ ಸರ್ಕಾರ ಈ ಬಜೆಟ್ ಅಲ್ಲಿ ಹೇಳ್ತಾ ಇದೆ. ಅದ್ರಲ್ಲಿ ಜನ್ ಭಾಗಿದಾರಿ ಇಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ ಮೂಲಸೌಕರ್ಯ ಮತ್ತು ಕಾರ್ಯಾಚರಣೆ ನಿರ್ವಹಣೆಗಳನ್ನ ಮೇಲೆ ಕಾನ್ಸಂಟ್ರೇಟ್ ಇಟ್ಕೊಂಡಿದ್ದಾರೆ. ಒಂದ್ಸಲ ಕನೆಕ್ಟ್ ಕೊಟ್ಬಿಟ್ರಾಗ್ಲಿ ಅದ್ ನಿರ್ವಹಣೆ ಕೂಡ ಮಾಡ್ಬೇಕು, 100% ವರ್ಕಿಂಗ್ ಮಾಡ್ಬೇಕು, 100% ಎಲ್ಲಾ ಕಡೆ ನಾವು ಸಾಧಿಸ್ಬೇಕು. ಹಾಗಾಗಿ 28 ತನಕ ಮಾಡ್ತಾ ಇದ್ದಾರೆ, ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಜಲ್ ಜೀವನ್ ಮಿಷನ್. ಅದರಲ್ಲಿ ಜಲ್ ಭಾಗಿದಾರಿ, ಜನರು ಕೂಡ ಭಾಗಿಯಾಗಬೇಕು ಅಂತಕ್ಕಂಥದ್ದು. ಓಕೆ, ಮತ್ತೆ ಅರ್ಬನ್ ಚಾಲೆಂಜ್ ಫಂಡ್ ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ನಗರಗಳ ಬೆಳವಣಿಗೆಯ ಕೇಂದ್ರಗಳನ್ನಾಗಿ ಮಾಡಿಟ್ಕೊಂಡು ನಗರದಲ್ಲಿ
ಸೃಜನಾತ್ಮಕ ಪುನರಾಭಿವೃದ್ಧಿಗಳಾಗ್ಬೇಕು, ವಾಟರ್ ಮತ್ತೆ ಸ್ಯಾನಿಟೇಷನ್ ಚೆನ್ನಾಗಾಗ್ಬೇಕು, ಗ್ರೋತ್ ಹಬ್ ಗಳನ್ನಾಗಿ ಮಾಡ್ಬೇಕು ಅಂತ ಹೇಳಿ ಏನ್ ಮಾಡ್ತಾ ಇದಾರೆ ಸರ್, ಅರ್ಬನ್ ಚಾಲೆಂಜ್ ಫಂಡ್ ಅನ್ನ ಮಾಡಿ ಅದ್ರ ಮುಖಾಂತರ ದುಡ್ಡನ್ನ ಕೊಡೋದು. ಮತ್ತೆ ಇನ್ನೊಂದೇನು, ಇನ್ನೋವೇಷನ್ ಹೂಡಿಕೆ, ಖಾಸಗಿ ವಲಯದಲ್ಲಿ ಸಂಶೋಧನಾ ಅಭಿವೃದ್ಧಿ ಆಗ್ಬೇಕು. ಹಾಗಾಗಿ 20,000 ಕೋಟಿ ಹಂಚಿಕೆ ಕೂಡ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಜಿಯೋ ಸ್ಪೇಷಿಯಲ್ ಮಿಷನ್ ಅನ್ನು ಪ್ರಸ್ತಾಪಿಸಿದ್ದಾರೆ ಈ ಒಂದು ಬಜೆಟ್ ಅಲ್ಲಿ. ಅಂದ್ರೆ ಭೂ ಅಂದ್ರೆ ಈಗ ನೋಡಿ, ನಮ್ಮ ನಗರಗಳಲ್ಲಿ ಏನೇ ಯೋಜನೆ ಆಗ್ತಾವಲ್ಲ, ರಸ್ತೆ ಆಗಿರ್ಬೋದು ಅಥವಾ ಈ ಬೇರೆ ಬೇರೆ ಟ್ರೈನ್ ಸಂಬಂಧಪಟ್ಟಂತೆ ಆಗಿರ್ಬೋದು, ಟ್ರ್ಯಾಕ್ ಗಳಾಗಿರ್ಬೋದು, ಓಕೆ, ಬೇರೆ ಬೇರೆ ಏನೇ ಸುರಂಗ ಏನೇ ಒಂದಾಗಿರ್ಬೋದು, ಅದನ್ನೆಲ್ಲ ಜಿಯೋ ಸ್ಪೇಷಿಯಲ್, ಓಕೆ, ನಮ್ಮ ಒಂದು ಸ್ಪೇಸ್ ಅಲ್ಲಿ ಸ್ಯಾಟಲೈಟ್ ಮುಖಾಂತರ ಅದನ್ನ ಕನೆಕ್ಟಿವಿಟಿ ಮಾಡಿ ಅದನ್ನ ಮಾನಿಟರ್ ಮಾಡೋದು. ಓಕೆ, ಒಂದೊಂದಕ್ಕೂ ಜಿಯೋ ಸ್ಪೇಷಿಯಲ್ ಡೇಟಾಗಳನ್ನ ಟ್ಯಾಗ್ ಗಳನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು. ಮತ್ತೆ ಸ್ವಾಮಿ ಫಂಡ್ ಅಂತೇಳಿ, ಸ್ವಾಮಿ ಫಂಡ್ ಅಂದ್ರೆ ಫುಲ್ ಫಾರ್ಮ್ ಸ್ಪೆಷಲ್ ವಿಂಡೋ ಫಾರ್ ಅಫೋರ್ಡಬಲ್ ಮಿಡ್ ಇನ್ಕಮ್ ಹೌಸಿಂಗ್ ಅಂತ ಹೇಳಿ. ಅದು ಆಲ್ರೆಡಿ 50,000 ಆಫ್ ಯೂನಿಟ್ಸ್ ನ ಕಂಪ್ಲೀಟ್ ಮಾಡಿದ್ದಾರೆ. ಇದನ್ನ ಫಂಡ್ 2.0 ಅಂತ ಬಿಡುಗಡೆ ಮಾಡಿ ಇನ್ನು 1,00,000 ಯೂನಿಟ್ ಗಳನ್ನ ಕೊಡಬೇಕು. ಅದಕ್ಕೆ 15,000 ಕೋಟಿಗಳನ್ನ ದುಡ್ಡನ್ನ ಈ ಬಜೆಟ್ ಅಲ್ಲಿ ಎತ್ತಿಡ್ತಾ ಇದೀವಿ ಅಂತ ಹೇಳ್ತಾರೆ. ಓಕೆ, ಅದು ಬಿಟ್ಟು ನಾ ಬಿಹಾರದ ಬಗ್ಗೆ ಹೇಳಿದೆ, ಪಟ್ನಾ ವಿಮಾನ ನಿಲ್ದಾಣ, ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ ಮಾಡೋದಾಗಿರ್ಬೋದು, ಮತ್ತೆ ನಮ್ಮ ಪವರ್ ಸೆಕ್ಟರ್ ರಿಫಾರ್ಮ್ಸ್ ಗಳು ಅದನ್ನು ಕೂಡ ಇಲ್ಲಿ ಡಿಸ್ಕಸ್ ಮಾಡ್ತಾರೆ. ನ್ಯೂಕ್ಲಿಯರ್ ಎನರ್ಜಿ ಮಿಷನ್ ತರದಾಗಿರ್ಬೋದು, ಉಡಾನ್ ರೀಜನ್ ಗಳ ಕನೆಕ್ಟಿವಿಟಿಗೆ 120 ನ್ಯೂ ಡೆಸ್ಟಿನೇಷನ್ ನ ಮಾಡಿದ್ದಾರೆ. ನೆಕ್ಸ್ಟ್ 4 years ಅಲ್ಲಿ ಮಾಡಬೇಕು ಅಂತ ಅನ್ಕೊಂಡಿರ್ತಕ್ಕಂಥದ್ದಾಗಿರ್ಬೋದು. ಓಕೆ, ಮತ್ತೆ ನ್ಯೂಕ್ಲಿಯರ್ ಅಲ್ಲಿ ಸಣ್ಣ ಮಾಡ್ಯುಲರ್ ರಿಯಾಕ್ಟರ್ ಗಳನ್ನ ಸ್ಥಾಪನೆ ಮಾಡೋದಾಗಿರ್ಬೋದು. ಕನಿಷ್ಠ 5 ಸ್ಥಳಗಳಲ್ಲಿ ಇದನ್ನ 2033 ಒಳಗೆ ನಾವು ಮಾಡಬೇಕು ಅಂತ ಸ್ಮಾಲ್ ರಿಯಾಕ್ಟರ್ ಗಳನ್ನ ಮಾಡೋದಾಗಿರ್ಬೋದು. ವಿಕಸಿತ್ ಭಾರತದ ಪರಮಾಣು ಶಕ್ತಿ ಮಿಷನ್ ಅಂತ ಹೇಳಿ 2047 ವೇಳೆಗೆ 100 ಗಿಗಾವ್ಯಾಟ್ ನಾವು ಪರಮಾಣುವಿಂದ, ನ್ಯೂಕ್ಲಿಯರ್ ಎನರ್ಜಿಯಿಂದ ಶಕ್ತಿ ಅಭಿವೃದ್ಧಿ ಮಾಡೋದಾಗಿರ್ಬೋದು. ಇದನ್ನ ನಾವು ಮಾಡಕ್ಕೆ ಬರೀ ಸರ್ಕಾರ ಒಂದಾಗಲ್ಲ, ಪಾಲುದಾರಿಕೆಗಳನ್ನ ತಗೊಂಡು ನಾವು ಮಾಡ್ಬೇಕು. ನಮ್ಮ ಒಂದು ನೀತಿಗಳನ್ನ ತಿದ್ದುಪಡಿ ಮಾಡ್ಬೇಕು. ಪ್ರೈವೇಟ್ಗಳು ಕೂಡ ಈ ನ್ಯೂಕ್ಲಿಯರ್ ಬರ್ಬೇಕು ಅನ್ನೋ ಅವರ ನಮ್ಮ ಪಾಲಿಸಿ ಏನಿತ್ತು ಮೊದಲು ತಿದ್ದುಪಡಿ ಮಾಡ್ಬೇಕು. ಅದನ್ನೆಲ್ಲ discuss ಮಾಡ್ತಾರೆ. ಇನ್ನು ಇನ್ವೆಸ್ಟಿಂಗ್ ಇನ್ ಇನ್ನೋವೇಷನ್ಸ್ ಬಗ್ಗೆ ಮಾತಾಡೋದಾದ್ರೆ, ಇನ್ನೋವೇಷನ್ಸ್ ಗೆ ಸಂಬಂಧಪಟ್ಟಂತೆ ಸಂಶೋಧನೆ, ಅಭಿವೃದ್ಧಿ, ನಾವೀನ್ಯತೆ, ಡೆವಲಪ್ಮೆಂಟ್ ಅಂಡ್ ನಾವೇನಂತ ಕರಿತೀವಿ ರಿಸರ್ಚ್ ಡೆವಲಪ್ಮೆಂಟ್ ಅಂಡ್ ಇನ್ನೋವೇಷನ್ ಅಂತ ಏನ್ ಕರಿತೀವಿ, 20,000 ಕೋಟಿಗಳು ಅದಕ್ಕೆ ಸರ್ಕಾರ ಈ ಒಂದು ಬಜೆಟ್ ಮುಖಾಂತರ ಲಾಸ್ಟ್ ಬಜೆಟ್ ಅಲ್ಲಿ ಹೇಳಿತ್ತು, ಇದನ್ನು ಕೂಡ ಮಾಡ್ತಾ ಇದೆ. ಓಕೆ, ಅದಕ್ಕೆ ಡೀಪ್ ಟೆಕ್ ಫಂಡ್ ಗಳನ್ನ ಮಾಡ್ತಾ ಇದ್ರೆ ಮುಂದಿನ ಪೀಳಿಗೆಗಳಿಗೆ ಸ್ಟಾರ್ಟ್ಅಪ್ ಗಳಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ. ಭವಿಷ್ಯದಲ್ಲಿ ಆಹಾರ ಪೌಷ್ಟಿಕಾಂಶ ಭದ್ರತೆಗಾಗಿ ಅವ್ರು ಏನ್ ಮಾಡ್ತಾ ಇದಾರೆ, ಪೌಷ್ಟಿಕಾಂಶ 10 ಲಕ್ಷ ನಮ್ಗೆ ಏನೋ ಜೀನ್ಸ್ ಗಳ ಒಂದು ಬ್ಯಾಂಕ್ ಗಳನ್ನ ಎರಡನೇ ಒಂದು ಇದನ್ನ ಸ್ಥಾಪನೆ ಮಾಡ್ಬೇಕು ಖಾಸಗಿ ಮತ್ತೆ ಸಾರ್ವಜನಿಕ ಭಾಗದಲ್ಲಿ ಅಂತ ಹೇಳಿ. ಯಾಕೆ ಇದು ಇಂಪಾರ್ಟೆಂಟ್ ಅಂದ್ರೆ, ಜೀನ್ಸ್ ಗಳು ಏನಕ್ಕೆ ಬೇಕಾಗುತ್ತೆ, ನಾವು ಎಲ್ಲಾ ರೀತಿಯಿಂದ ಟ್ರ್ಯಾಕ್ ಮಾಡಬಹುದು. ರೋಗಗಳಿಂದ ಹಿಡಿದು ಯಾವ ಒಂದು ಇದಕ್ಕೆ ನಮ್ದು ಜೀನ್ಸ್ ಗಳು ಹೆಂಗೆಂಗಿದೆ, ಯಾವ ರೀತಿ ಬಂತು, ಅದರ ಹಿಸ್ಟ್ರಿ, ಮತ್ತೆ ಯಾವ್ದಕ್ಕೆ ಯಾವ ರೀತಿ ಇದು, ಇದೆಲ್ಲ ಕೂಡ ಇದರಲ್ಲಿ ಬರ್ತಾ ಹೋಗ್ತದೆ. ಓಕೆ, ಸೊ ಹಾಗಾಗಿ ಜ್ಞಾನ ಭಾರತ ಮಿಷನ್ ಎಸ್ಪೆಷಲಿ ನಮ್ಮಲ್ಲಿರ್ತಕ್ಕಂಥ ಮನುಸ್ಕ್ರಿಪ್ಟ್ಸ್ ಅಂತ ಏನ್ ಕರಿತೀವಿ, ಹಸ್ತಪ್ರತಿಗಳು ಅಂತ ಏನ್ ಕರಿತೀವಿ ಸ್ನೇಹಿತರೆ, ಅದನ್ನ ಶೈಕ್ಷಣಿಕ ಸಂಸ್ಥೆಗಳಲ್ಲೂ ಇದೆ, ವಸ್ತು ಸಂಗ್ರಹದಲ್ಲಿ ಎಲ್ಲಗಳನ್ನ ತಗೊಂಡು ಅದು ಡಿಜಿಟಲೀಕರಣ ಮಾಡಬೇಕು. 1 ಕೋಟಿಗೂ ಹೆಚ್ಚು ಹಸ್ತಪ್ರತಿಗಳನ್ನ ದಾಖಲೀಕರಣ ಮಾಡಬೇಕು. ಡಿಜಿಟಲ್ ರಾಷ್ಟ್ರೀಯ ನ್ಯಾಷನಲ್ ಡಿಜಿಟಲ್ ರಿಪೋಸಿಟರಿ ಅನ್ನ ಸ್ಥಾಪನೆ ಮಾಡಬೇಕು ಅಂತ, ಅದಕ್ಕೆ ಜ್ಞಾನ ಭಾರತ ಮಿಷನ್ ಅಂತ ಕರಿತೀವಿ. ನೋಡಿ, ಇವೆಲ್ಲ ಕೇಳ್ಬೋದು ನಿಮ್ಗೆ. ಜ್ಞಾನ ಭಾರತ ಮಿಷನ್ ಅಂದ್ರೆ ಏನು, ಫೌಂಡೇಶನ್ ಜಿಯೋ ಸ್ಪೇಷಿಯಲ್ ಮೂಲ ಸೌಕರ್ಯ ಅಂದ್ರೆ ಏನಕ್ಕೆ ಸಂಬಂಧಪಟ್ಟಿದೆ, ಓಕೆ, ಇವೆಲ್ಲ ಕೂಡ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಸೊ ಅದೆಲ್ಲ ಇಲ್ಲಿ ನೋಡಿ, ಜೀನ್ ಬ್ಯಾಂಕ್ ಫಾರ್ ಕ್ರಾಪ್ ಜರ್ಮ್ಸ್ ಪ್ಲಾನ್ ಬಗ್ಗೆ ಆಗಿರ್ಬೋದು. ಓಕೆ, ಮತ್ತೆ ಟೂರಿಸಂ ಗೆ ಸಂಬಂಧಪಟ್ಟಂತೆ 50 ಟೂರಿಸಂ ಡೆಸ್ಟಿನೇಷನ್ ಗಳನ್ನ ಡೆವಲಪ್ ಮಾಡೋದಾಗಿರ್ಬೋದು, ಈ ವೀಸಾ ಫೆಸಿಲಿಟಿಗಳನ್ನ ಕೊಡೋದಾಗಿರ್ಬೋದು. ಓಕೆ, ಮುದ್ರಾ ಲೋನ್ಸ್ ಫಾರ್ ಹೋಮ್ ಸ್ಟೇಗಳಿಗೆ, ಮುದ್ರಾ ಲೋನ್ಸ್ ಹೋಮ್ ಸ್ಟೇಗಳಿಗೆ, ಇದರಿಂದ ಟೂರಿಸಂಗೋಸ್ಕರ ಹೋಮ್ ಸ್ಟೇಗೂ ಮುದ್ರಾ ಲೋನ್ ಕೊಡೋದಾಗಿರ್ಬೋದು. ಇವೆಲ್ಲ ಕೂಡ ಈ ಒಂದು ಇದರಲ್ಲಿ ಮಾಡಿದ್ದಾರೆ. ಇನ್ನು 4ನೇ ಎಂಜಿನ್ ವೆರಿ ಇಂಪಾರ್ಟೆಂಟ್, ಎಕ್ಸ್ಪೋರ್ಟ್ ಅಲ್ವಾ. ರಫ್ತು ಬೆಳವಣಿಗೆ 4ನೇ ಎಂಜಿನ್ ತುಂಬಾ ಇಂಪಾರ್ಟೆಂಟ್. ಎಕ್ಸ್ಪೋರ್ಟ್ ಗೆ ಸಂಬಂಧಪಟ್ಟಂತೆ ನಮ್ಮ ವಾಣಿಜ್ಯ ಸಚಿವಾಲಯ, MSME ಮತ್ತು ಹಣಕಾಸು, ಈ 3 ಸಚಿವಗಳ ಜಂಟಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಲ್ವಾ. ನಮ್ಮ ವಾಣಿಜ್ಯ ಸಚಿವಾಲಯ, MSME ಮತ್ತು ಹಣಕಾಸು ಸಚಿವಾಲಯಗಳು. ಹಾಗಾಗಿ ರಫ್ತು ಪ್ರಚಾರ ಮಿಷನ್ ಗಳನ್ನ ನಾವು ಎಸ್ಪೆಷಲಿ MSME ಗಳಿಗೆ ಸಹಾಯ ಮಾಡಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ, ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಡಿಜಿಟಲ್ ಸೌಕರ್ಯ ಮುಖಾಂತರ, ಅಂದ್ರೆ ಭಾರತ್ ಟ್ರೇಡ್ ನೆಟ್ ಅಂತ, ಭಾರತ್ ಟ್ರೇಡ್ ನೆಟ್, ಟ್ರೇಡ್ ಅಂದ್ರೆ ವ್ಯಾಪಾರ, ಡಿಜಿಟಲಿ ಮುಖಾಂತರ ಇದನ್ನ ನಾವು ಮಾಡಬೇಕು. ಏಕೀಕೃತ ವೇದಿಕೆ, ಒಂದು ಕಂಪ್ರೆನ್ಸಿವ್ ವೇದಿಕೆ, ಒಂದು ಪ್ಲಾಟ್ಫಾರ್ಮ್ ನ ರೆಡಿ ಮಾಡಬೇಕು. ಇದರಲ್ಲಿ ಎಲ್ಲಾ ಕೂಡ ಡಿಜಿಟಲಿ ಆಗ್ಬಿಡುತ್ತೆ. ರಫ್ತಿಗೆ ಸಂಬಂಧಪಟ್ಟಂತೆ ಬೇಗ ಆಗುತ್ತೆ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಏನ್ ಕರಿತೀವಿ, ಅದು ಬೇಗ ಆಗುತ್ತೆ. ಜೊತೆಗೆ ನಮ್ಮ ಉದ್ಯಮವನ್ನ, ನಮ್ಮ ಇಂಡಸ್ಟ್ರಿ 4.0 ಏನಿದೆ, ಎಸ್ಪೆಷಲ್ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ 4.0 ಗೊತ್ತಲ್ಲ ನಿಮ್ಗೆ. ಇಂಡಸ್ಟ್ರಿ 4.0 ಅಂದ್ರೆ ಏನ್ ಬರುತ್ತೆ ಅಂತ, 4.0 ಅಂದ್ರೆ ಏನ್ ಬರುತ್ತೆ ಅಂತ
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಸಂಬಂಧಪಟ್ಟಂತೆ ಕಂಪ್ಯೂಟೇಷನ್ಸ್ ಗಳಾಗಿರ್ಬೋದು ಅಲ್ವಾ, ಕ್ಲೌಡ್ ಕಂಪ್ಯೂಟಿಂಗ್ ಆಗಿರ್ಬೋದು, ಅಂದ್ರೆ ಎಲೆಕ್ಟ್ರಾನಿಕ್ಸ್ ಗಳು ಇದು ಬೇಕಾಗುತ್ತೆ ಅದಕ್ಕೆಲ್ಲ. ಸೊ ಅದಕ್ಕೆಲ್ಲ ಉಪಕರಣಗಳನ್ನ ಬೆಂಬಲಿಸಕ್ಕೋಸ್ಕರ ನಾವು ಉದಯೋನ್ಮುಖ ಸೆಕೆಂಡ್ ಟೈರ್ ಸಿಟೀಸ್ ಅಂತ ಏನ್ ಕರಿತೀವಿ, ಎರಡನೇ ಶ್ರೇಣಿ ನಗರಗಳಲ್ಲಿ ಈ ಉತ್ತೇಜನಗಳನ್ನ ಕೇಂದ್ರಗಳನ್ನ ಮಾಡ್ತಕ್ಕಂಥದ್ದು, ಅಂದ್ರೆ ರಾಷ್ಟ್ರೀಯ ಉತ್ತೇಜನ ಚೌಕಟ್ಟನ್ನ ಪ್ರೋತ್ಸಾಹ ಮಾಡಿ ಆ ಒಂದು ವಿದೇಶಿ ಉತ್ಪಾದನೆಗಳನ್ನ ಹೆಚ್ಚಿಗೆ ಮಾಡಕ್ಕೋಸ್ಕರ, ಎಸ್ಪೆಷಲಿ ಎಲೆಕ್ಟ್ರಾನಿಕ್ ಉಪಕರಣಗಳ ಮೇಲೆ ಕೇಂದ್ರೀಕರಿಸಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ಓಕೆ, ಸೊ ಪ್ರಮೋಟಿಂಗ್ ಎಕ್ಸ್ಪೋರ್ಟ್ಸ್ ಗೆ ನೋಡಿ, ಎಕ್ಸ್ಪೋರ್ಟ್ ಪ್ರಮೋಷನ್ ಮಿಷನ್ ಇದೆ, ಭಾರತ್ ಟ್ರೇಡ್ ಇದೆ, ನ್ಯಾಷನಲ್ ಫ್ರೇಮ್ ವರ್ಕ್ ಫಾರ್ GCC ಅಂದ್ರೆ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸ್ ಗಳನ್ನ 2 ಟೈರ್ ಸೆಟಲ್ ಮಾಡ್ತಕ್ಕಂಥದ್ದು, ವೇರ್ ಹೌಸ್ ಫೆಸಿಲಿಟಿಗಳನ್ನ ತೆಗಿತಕ್ಕಂಥದ್ದು. ವೇರ್ ಹೌಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ ಸರ್? ವೇರ್ ಹೌಸ್ ಯಾಕೆ, ನೀವು ಪೆರಿಷಬಲ್ ಐಟಮ್ಸ್ ಕೊಳ್ತೋಗ್ತಕ್ಕಂಥದ್ದು ನಾವು ಹೇಳ್ತೀವಿ, ಹೆಚ್ಚಿನ ಮೌಲ್ಯ ಹಾಳಾಗುವ ತೋಟಗಾರಿಕೆಗಳನ್ನ ನಾವು ಪೋರ್ಟ್ ಅಲ್ಲಿ ಆಗಿರ್ಬೋದು ಅಥವಾ ಏರ್ಪೋರ್ಟ್ ಗಳ ಹತ್ರ ಆಗಿರ್ಬೋದು ವೇರ್ ಹೌಸ್ ಗಳು ಬೇಕಾಗುತ್ತೆ. ಸೊ ಅದನ್ನು ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ನೋಡಿ, ಇದೆಲ್ಲ ನಾವು ಇಂಜಿನ್ಸ್ ಬಗ್ಗೆ ಮಾತಾಡಿದ್ವಿ. ಇನ್ನು ಇದಕ್ಕೆ ಫ್ಯೂಯಲ್ ಬೇಕಲ್ಲ, ಫ್ಯೂಯಲ್ ರಿಫಾರ್ಮ್ಸ್ ಮಾಡ್ಬೇಕಲ್ಲ, ಸುಧಾರಣೆಗಳನ್ನ. ಹಂಗಾಗಿ ಈ ಸುಧಾರಣೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ನಮ್ದು 1968 ಇದೆ ಸರ್, ಒಂದು ಟ್ಯಾಕ್ಸ್ ಗೆ ಸಂಬಂಧಪಟ್ಟಂತೆ. ಹಾಗಾಗಿ ಆ ಟ್ಯಾಕ್ಸ್ ನ ನಾವು ರಿಫಾರ್ಮ್ ಮಾಡ್ಬೇಕು ಫಸ್ಟ್ ಆಫ್ ಆಲ್. ಓಕೆ, ಇನ್ನು ತುಂಬಾ ರಿಫಾರ್ಮ್ ಮಾಡ್ಬೇಕು. ಯಾಕಂದ್ರೆ ಒಂದಿಷ್ಟು ಟ್ಯಾಕ್ಸ್ ಬಗ್ಗೆ ಸಂಬಂಧಪಟ್ಟ ನಾವು ಇನ್ನು ಹಳೆ ಕಾಯ್ದೆನ ಇಟ್ಕೊಂಡು ನಾವು ಸ್ಲಾಬ್ ಗಳನ್ನ ಚೇಂಜ್ ಮಾಡ್ತಾ ಇದೀವಿ ಹೊರತು, ಅದರಲ್ಲಿ ಕ್ರಿಮಿನಲೈಸೇಷನ್ ಇದೆ. ಟ್ಯಾಕ್ಸ್ ಕಟ್ಟಲಿಲ್ಲ ಅಂದ್ರೆ ಕ್ರಿಮಿನಲ್ಗಳು ಅಂತ ಅಪರಾಧಿಗಳನ್ನ ಡಿಕ್ರಿಮಿನಲೈಸ್ ಮಾಡ್ಬೇಕು. ಓಕೆ, ಆ ನಿಬಂಧನೆಗಳನ್ನ ತಗೊಬಂದು ಅಪರಾಧಿಗಳನ್ನ ಡಿಕ್ರಿಮಿನಲೈಸ್ ಮಾಡ್ತಕ್ಕಂಥದ್ದು. ಆ ಒಂದು ಇದನ್ನಕ್ಕೋಸ್ಕರ ಜನ ವಿಶ್ವಾಸ ಕಾಯ್ದೆ ಅಂತಕ್ಕಂಥದ್ದನ್ನ ತರಬೇಕು ಅಂತೇಳಿ ಸರ್ಕಾರ ಮಾಡಿ ಮುಂದಿನ ವರ್ಷ ತರತ್ತಂತೆ. ಈ ವರ್ಷದಲ್ಲಿ ಜನ ವಿಶ್ವಾಸ ಕಾಯ್ದೆ ತರುತ್ತೆ. ಮತ್ತೆ ಈಗ ನಾವು ನೋಡೋದಾದ್ರೆ ಕಳೆದ 10 ವರ್ಷದಿಂದ ಈ ಸರ್ಕಾರ ಏನ್ ಮಾಡ್ತಾ ಬರ್ತಾ ಇದೆ, ಹಲವು ಸುಧಾರಣೆಗಳನ್ನ ತಂದಿದೆ ಅಲ್ವಾ, ರಿಫಾರ್ಮ್ಸ್ ಗಳನ್ನ ತಂದಿದೆ. ಇದರಲ್ಲಿ ಎಸ್ಪೆಷಲ್ ಆಗಿ ಅವ್ರು ಹೇಳ್ತಾ ಹೋಗ್ತಾರೆ, ಮುಖರಹಿತ ಅಂದ್ರೆ ಫೇಸ್ಲೆಸ್ ಮೌಲ್ಯಮಾಪನ, ಫೇಸ್ ಇಲ್ದೇನೆ ನೀವು ಆನ್ಲೈನ್ ಮುಖಾಂತರ ಮೌಲ್ಯಮಾಪನ ನಿಮ್ಮ ತೆರಿಗೆ ನೀವೇ ಘೋಷಿಸ್ಕೊಳ್ಳೋದಾಗಿರ್ಬೋದು, ವೇಗವಾಗಿ ಅದನ್ನ ಮಾಡತಕ್ಕಂತ ಇದು ಆಗಿರ್ಬೋದು, ಇವೆಲ್ಲ ಮಾಡ್ತಾ ಇರೋದ್ರಿಂದ 99% ಆದಾಯಗಳು ಸ್ವಯಂ ಮೌಲ್ಯಮಾಪನ ಮೇಲೆ ನೀವೇ ಮಾಡ್ತಾ ಇದ್ದೀರಾ. ವಿವಾದ್ ಸೆ ವಿಶ್ವಾಸ್ ಯೋಜನೆ ಮುಖಾಂತರ ಇದನ್ನ ನಾವು ಕಾರ್ಯರೂಪಕ್ಕೆ ತಂದಿದೀವಿ. ಅಂಡ್ ಇಟ್ ಹ್ಯಾಸ್ ಬೀನ್, ನಿಮ್ಗೆ ನಂಬಿಕೆ ಕೂಡ ಆಗಿದೆ. ಮೊದಲು ನಂಬಿ ನಂತರ ಪರೀಕ್ಷಿಸಿ ಅನ್ನೋ ಒಂದು ಟ್ಯಾಗ್ ಲೈನ್ ಮೇಲೆ ನಾವು ಮಾಡ್ತಾ ಬಂದಿದೀವಿ, ಅದನ್ನ ಇನ್ನೂ ಮುಂದುವರಿಸ್ತೀವಿ. ಹಂಗಾಗಿ ನಾವು ಡಿಕ್ರಿಮಿನಲೈಸ್ ಮಾಡಕ್ಕೋಸ್ಕರ ಜನ ವಿಶ್ವಾಸ ಬಿಲ್ ನ ತರ್ತಾ ಇದೀವಿ ಅಂತ ಹೇಳ್ತಾರೆ. ಟ್ರಸ್ಟ್ ಫಸ್ಟ್, ಸ್ಕ್ರೂಟಿನೈಸ್ ಲೇಟರ್ ಅಂತ ಅವರ ಒಂದು ಸ್ಲೋಗನ್. ಆಯ್ತಾ, ಈ ಒಂದು ಟ್ಯಾಕ್ಸ್ ಬಗ್ಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. 12 ಲಕ್ಷ ತನಕ ನೋಡಿ, 0 ಇನ್ಕಮ್ ಟ್ಯಾಕ್ಸ್ ಫಾರ್ 12 lakhs ಆಸ್ ಪರ್ ದ ನ್ಯೂ ಈ ಒಂದು ಪ್ರಪೋಸ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ಮೊದ್ಲೇನಿತ್ತು, ಸೊ ಹಳೇದ್ ನೋಡೋದಾದ್ರೆ ಲಾಸ್ಟ್ ಇಯರ್ ಸ್ವಲ್ಪ ಚೇಂಜ್ ಮಾಡಿದ್ದು, 0 to 3 ನಿಲ್ಲು, 3 to 6, 6 to 9. ಇಲ್ಲಿ ಮೊದಲು 7 ಲಕ್ಷ ತನಕ ನಿಲ್ಲಿತ್ತು, 7 lakhs ತನಕ ನಿಲ್ಲಿತ್ತು. ಓಕೆ, ನಿಲ್ಲಿತ್ತು. ಆದ್ರೆ ಇವಾಗ 12 ಲಕ್ಷಕ್ಕೆ, ತುಂಬಾ ಜನ 8 ಲಕ್ಷ 10 ಲಕ್ಷ ಅಂತ ಯೋಚನೆ ಮಾಡ್ತಾ ಇದ್ರು. ಬಟ್ ಅದನ್ನು ಮೀರಿ ಸರ್ಕಾರದಲ್ಲಿ ಈಗಿನ ಒಂದು ಫೈನಾನ್ಸ್ ಮೇಂಟೈನ್ ಮಾಡಿದ್ರೆ 12 ಲಕ್ಷ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಆದ್ರೂ ಕೂಡ ಇಲ್ಲಿ ಏನ್ ಕೊಟ್ಟಿದ್ದಾರೆ, 0 to 4 lakhs ನಿಲ್ಲು, 48 lakhs 5% ಇದೆಯಲ್ಲ. ಅಂದ್ರೆ ನೀವು 12 ಲಕ್ಷ ತನಕ ನಿಮ್ ಸಂಪಾದನೆ ಇದ್ರೆ ವರ್ಷಕ್ಕೆ ತಿಂಗಳು 1 ಲಕ್ಷದಂಗೆ ನಿಮ್ಗೆ ಇಲ್ಲ ಟ್ಯಾಕ್ಸ್. ಇದಕ್ಕಿಂತ ಜಾಸ್ತಿ ಮಾಡಿದ್ರೆ ಅವಾಗ ನೀವು ಇದ್ರಲ್ಲಿ ಬರ್ತೀರಾ. ಅಂದ್ರೆ ಈಗ ನೀವು ಒಂದ್ 15 ಲಕ್ಷ ಸಂಪಾದನೆ ಮಾಡ್ತೀರಾ ಅಂತ ಇಟ್ಕೊಳ್ಳಿ ವರ್ಷಕ್ಕೆ, ಅವಾಗ ನಿಮ್ಗೆ ಏನ್ ಮಾಡುತ್ತೆ, 15 ಲಕ್ಷಕ್ಕೆ ಇಲ್ಲಿ ನೋಡಿ, 15 ಲಕ್ಷ 12 to 15 lakhs 15% ಹಾಕಲ್ಲ ನಿಮ್ಗೆ. ಫಸ್ಟ್ 4 ರಿಂದ 8 ಲಕ್ಷ ತನಕ 5% ಹಾಕ್ತಾರೆ. ಇನ್ನು ಮಿಕ್ಕಿದ್ದ ಅಮೌಂಟ್ ಏನಿದೆ 3 ಲಕ್ಷ 8 ರಿಂದ 12 ಅಲ್ವಾ, ಅಂದ್ರೆ 4 ಲಕ್ಷ. ಇನ್ನು ಮಿಕ್ಕಿದ್ 4 ಲಕ್ಷಕ್ಕೆ 10% ಹಾಕ್ತಾರೆ. ಇನ್ನು ಮಿಕ್ಕಿದ್ 4 ಲಕ್ಷಕ್ಕೆ 15% ಹಾಕ್ತಾರೆ. ಸೊ ಹಿಂಗ್ ಮಾಡ್ಕೊಂತಾ ಬರ್ತಾರೆ. ಸೊ ಅರ್ಥ ಆಗ್ತಿದಿಲ್ಲ, ಇದ್ಯಾಕಪ್ಪ ಹಿಂಗೆ ಕನ್ಫ್ಯೂಸ್ ಮಾಡ್ಕೋಬೇಕು. 12 lakhs ಇಸ್ ಫಾರ್ ಇದು 12 ಲಕ್ಷಕ್ಕಿಂತ ಜಾಸ್ತಿ ಆದ್ರೆ ಅವಾಗ ನಿಮ್ಗೆ 12 ಲಕ್ಷಕ್ಕಿಂತ ಜಾಸ್ತಿ ಅಂದ್ರೆ ಅಂತಂದ್ರೆ ಏನು, ನಿಮ್ಗೆ 12 ರಿಂದ 16 ಲಕ್ಷಕ್ಕೆ ಬಂದ್ಬಿಡ್ತೀರಾ. ಹಂಗಂತ 15% ಹಾಕ್ಬಿಡಲ್ಲ ನಿಮ್ಗೆ ಅಷ್ಟಕ್ಕೂ. 4 ರಿಂದ 8 ಲಕ್ಷಕ್ಕೆ ನಿಮ್ಗೆ 5%, ಇನ್ 4 ಲಕ್ಷಕ್ಕೆ 8 ಲಕ್ಷಕ್ಕೆ 5%, ಇನ್ 4 ಲಕ್ಷಕ್ಕೆ 12 ಲಕ್ಷಕ್ಕೆ 3%, 10%, ಇನ್ನ ಮಿಕ್ಕಿದ ಅಮೌಂಟ್ಗೆ 15%, ಹಿಂಗ ಹಾಕೊಂಡ್ ಬರ್ತಾರೆ. ಬಟ್ ಇಲ್ಲಿ ನೀವು ನೋಡ್ಬೇಕು, ಮೊದ್ಲು 15 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ 30% ಸ್ಲಾಬ್ ಇತ್ತು ಅಲ್ಲಿ ಅಲ್ವಾ, ಪ್ರೀವಿಯಸ್ ಇಯರ್ ಅಲ್ಲಿ. ಇವಾಗ ನೋಡಿ, ಈ 30% ಸ್ಲಾಬ್ 24 ಲಕ್ಷ ಜಾಸ್ತಿ ಇದ್ರೆ ನೋಡಿ, 15 ಲಕ್ಷದ 20ಕ್ಕೆ 20% ಮಾತ್ರ ಸ್ಲಾಬ್ ಇದೆ. 12 ರಿಂದ 16 ಲಕ್ಷಕ್ಕೆ 15% ಮಾತ್ರ ಸ್ಲಾಬ್ ಇದೆ. ಅಂದ್ರೆ ಈ ಸ್ಲಾಬ್ ನ ರಿಡ್ಯೂಸ್ ಮಾಡಿದ್ದಾರೆ. ಇದು ನಮ್ಗೆ ಮಿಡಲ್ ಇನ್ಕಮ್ ಜನರ ಇನ್ಕಮ್ ಪೀಪಲ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಟ್ಯಾಕ್ಸ್ ಗಳು ಇನ್ಕಮ್ ಟ್ಯಾಕ್ಸ್ ಗಳು ಉಳಿತಾಯ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಇದನ್ನ ಇದ್ರಲ್ಲಿ ತಂದಿದ್ದಾರೆ. ಇನ್ನೊಂದಷ್ಟು ಫೈನಾನ್ಷಿಯಲ್ ಸೆಕ್ಟರ್ ರಿಫಾರ್ಮ್ಸ್ ಮತ್ತೆ ಡೆವಲಪ್ಮೆಂಟ್ ಕೂಡ ಮಾಡಿದ್ದಾರೆ. ವಿಮಾ ವಲಯದಲ್ಲಿ ಫೈನಾನ್ಷಿಯಲ್ ಒಂದು ಏನಿದೆ ಇನ್ಶೂರೆನ್ಸ್ ವಲಯದಲ್ಲಿ ಫಸ್ಟ್ 74% FDI ಇತ್ತು, ಈಗ 100% ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ 100% ಕೂಡ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಓಕೆ, ನ್ಯಾಷನಲ್ ಬ್ಯಾಂಕಿಂಗ್ ಫೈನಾನ್ಸ್ ಇನ್ವೆಸ್ಟ್ಮೆಂಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮುಖಾಂತರ ಒಂದಷ್ಟು ಕ್ರೆಡಿಟ್ ಗಳನ್ನ ಕೊಡೋಸ್ಕೋಸ್ಕರ ಒಂದಷ್ಟು ಬಾಂಡ್ ಗಳನ್ನ ಮಾಡೋದಾಗಿರ್ಬೋದು. ಓಕೆ, ಮತ್ತೆ ಸಾರ್ವಜನಿಕ ಬ್ಯಾಂಕ್ ಗಳಿಗೆ ಮುಖಾಂತರ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಸ್ವಸಹಾಯ ಸಂಘಗಳಿಗೆ ಗ್ರಾಮೀಣ ಕ್ರೆಡಿಟ್ ಸ್ಕೋರ್, ಅಂದ್ರೆ ಅವರು
ಆ, 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 ಗ್ರಾಮೀಣ ಪ್ರದೇಶಗಳ ಒಂದು ಅಭಿವೃದ್ಧಿಗೋಸ್ಕರ ಗ್ರೀನ್ ಕ್ರೆಡಿಟ್ ಸ್ಕೋರ್, ಗ್ರಾಮೀಣ ಕ್ರೆಡಿಟ್ ಸ್ಕೋರ್ ಗಳ ಒಂದು ಚೌಕಟ್ಟಿನ ಅಡಿಯಲ್ಲಿ ಆ, ಒಂದಷ್ಟು ದುಡ್ಡುಗಳನ್ನ ಕೊಡೋದಾಗಿರ್ಬೋದು. ಮತ್ತೆ ನೋ ಯುವರ್ ಕಸ್ಟಮರ್ ನ ಅಡಿಯಲ್ಲಿ ಅದನ್ನ ಆ, ಸುಲಭ ಮಾಡೋದು, ಅವ್ರಿಗೆ ಏನ್ ಡಾಕ್ಯುಮೆಂಟ್ ಕೊಡೋದು ಏನೋ ಅದನ್ನ ಸುಲಭೀಕರಣ ಮಾಡೋದು, ಇವೆಲ್ಲ ಕೂಡ ನೆಕ್ಸ್ಟ್ ಹೊರಗೆ ತರ್ತಾ ಇದಾರೆ ನೋ ಯುವರ್ ಕಸ್ಟಮರ್ ನ ಮುಖಾಂತರ. ಇನ್ನು ಟ್ಯಾಕ್ಸ್ ರಿಫಾರ್ಮ್ಸ್ ಬಗ್ಗೆ ಆಲ್ರೆಡಿ ನಾನು ಹೇಳಿದೆ. ಅದು ಬಿಟ್ಟರೆ ರೆಗ್ಯುಲೇಟರಿ ರಿಫಾರ್ಮ್ಸ್ ಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಏನಪ್ಪಾ ರೆಗ್ಯುಲೇಟರಿ ರಿಫಾರ್ಮ್ಸ್ ಅಂತಂದ್ರೆ, ನೋಡಿ ಇಲ್ಲೇ ಹೇಳ್ತಾರೆ, ಲೈಟ್ ಟಚ್ ರೆಗ್ಯುಲೇಟರಿ ಫ್ರೇಮ್ ವರ್ಕ್ ಅಂಡ್ ಆನ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಅಂಡ್ ಟ್ರಸ್ಟ್ ಟು ಅನ್ಲಿಶ್ ಪ್ರೊಡಕ್ಟಿವಿಟಿ ಅಂಡ್ ಎಂಪ್ಲಾಯ್ಮೆಂಟ್ ಅಂತ. ಅಂದ್ರೆ ಹಳೆಯ ಕಾನೂನುಗಳನ್ನ ಸ್ವಲ್ಪ ನಿಯಮಗಳನ್ನ ನವೀಕರಿಸಿ ನಿಮಗೆ ಬೇಗ ರೆಗ್ಯುಲೇಟರಿ ರಿಫಾರ್ಮ್ಸ್, ಏನಾದ್ರು ಉತ್ಪಾದನೆಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ನಿಮ್ಗೆ ಚೇಂಜಸ್ ಇದ್ರೆ ಬೇಗ ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತಕ್ಕಂಥದ್ದು. ಓಕೆ, ಹಾಗೆ ಹೈ ಲೆವೆಲ್ ಕಮಿಟಿ ರೆಗ್ಯುಲೇಟರಿ ರಿಫಾರ್ಮ್ಸ್ ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಉನ್ನತ ಮಟ್ಟದ ಸಮಿತಿಗಳನ್ನ ಏನ್ ತರ್ತಾ ಇದಾರಲ್ಲ, ಇದು ನಿಮ್ಮ ವ್ಯಾಪಾರ ಮಾಡುವ ಸುಲಭತೆನ ಪರಿವರ್ತನೆ ಹೆಚ್ಚುತ್ತಾ ಹೋಗುತ್ತೆ. ಇಲ್ಲಿ ಹೇಳ್ತಾ ಹೋಗ್ತಾರೆ ಏನೇನ್ ಮಾಡ್ತಾರೆ ಅಂತ, ನಾನು ತುಂಬಾ ಡೀಟೇಲ್ ಏನ್ ಹೇಳಕ್ ಹೋಗಲ್ಲ ಇದ್ರ ಬಗ್ಗೆ. 4 ಸ್ಪೆಸಿಫಿಕ್ ಮೆಷರ್ಸ್ ಗಳನ್ನ ತಗೋತಾರೆ ಅವರು. ಟ್ರಸ್ಟ್ ಬೇಸ್ಡ್ ರೆಗ್ಯುಲೇಟರಿ ಅಂದ್ರೆ ಈ ಹೈ ಲೆವೆಲ್ ಕಮಿಟಿ ಇದೆಯಲ್ಲ, ಅದೇನ್ ಮಾಡುತ್ತೆ, ಟು ರಿವ್ಯೂ ನಾನ್ ಫೈನಾನ್ಷಿಯಲ್ ಸೆಕ್ಟರ್ ರೆಗ್ಯುಲೇಷನ್, ಸರ್ಟಿಫಿಕೇಟ್, ಲೈಸೆನ್ಸ್, ಪರ್ಮಿಷನ್ಸ್, ಇವೆಲ್ಲ ಏನ್ ಗೊತ್ತಾ ಸರ್, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ನಿಮ್ಗೆ ಪರ್ಮಿಷನ್ಸ್ ಕೊಡೋದಾಗಿರ್ಬೋದು. ಇಲ್ಲಿ ನೋಡಿ, ಈಗ ರೆಗ್ಯುಲೇಟರಿ ರಿಫಾರ್ಮ್ಸ್ ಇದೆಯಲ್ಲ, ಈಗ ಮರ್ಜ್, 2 ಕಂಪನಿ 2 ಕಂಪನೀಸ್ ಮರ್ಜ್ ಆಗ್ಬೇಕು, ಅವಾಗ ಏನ್ ಮಾಡ್ತೀರಾ, 1+1, ಅವಾಗ ಅದನ್ನ ಬೇಗ ಮಾಡ್ಕೊಡೋದಾಗಿರ್ಬೋದು. ಹಿಂಗೆ ಈ ತರ ಅಂದ್ರೆ ನಿಮ್ಮ ಒಂದು ಲೈಸೆನ್ಸ್ ನ ರಿವ್ಯೂ ಮಾಡೋದಾಗಿರ್ಬೋದು. ಮತ್ತೆ ನಿಮ್ಗೆ ಎಕಾನಮಿಗೆ ಸಂಬಂಧಪಟ್ಟಂತೆ ಗವರ್ನೆನ್ಸ್, ನೀವೇನಾದ್ರು ಬೇರೆ ಕಡೆ ಕನ್ವರ್ಷನ್ ಮಾಡಬೇಕು ಅಥವಾ ಬೇರೆನ ಎಕ್ಸ್ಪಾನ್ಷನ್ ಮಾಡಬೇಕು, ಸೊ ಅದಕ್ಕೆಲ್ಲ ಈ ಹೈ ಲೆವೆಲ್ ಕಮಿಟಿಗಳನ್ನ ಮಾಡಿ ಬೇಗ ನಿಮ್ಗೆ ಅಪ್ರೂವಲ್ ಸಿಗ್ಬೇಕು. ಹಂಗ್ ಮಾಡ್ತಾರೆ. ಇದಕ್ಕೋಸ್ಕರ ಸ್ಟೇಟ್ ಗಳನ್ನು ಕೂಡ ತಗೋತಾ ಇದ್ದಾರೆ. ಸ್ಟೇಟ್ ಗಳನ್ನು ತಗೊಂಡು ಸ್ಟೇಟ್ ಗಳ ಜೊತೆ ಇದನ್ನ ಫ್ರೆಂಡ್ಲಿ ಒಂದು ಅಪ್ರೂವಲ್ ಕೊಡೋದು, ಇದನ್ನೆಲ್ಲ ಕೂಡ ಮಾಡ್ತಾ ಹೋಗ್ತಾ ಇದ್ದಾರೆ ಸ್ನೇಹಿತರೆ. ಓಕೆ, ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಇನ್ನು ಇದು ಬಿಟ್ರೆ ನಮ್ಗೆ ಟ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಇನ್ನು ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ ತಕ್ಷಣ ನಿಮ್ಗೆ GST ಬಂದ್ಬಿಡುತ್ತೆ. GST ಕೌನ್ಸಿಲ್ GST ಏನಿರುತ್ತೆ ಅಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ಅಲ್ಲಿ ಬಿಟ್ರೆ ಒಂದಷ್ಟು ಕಸ್ಟಮ್ಸ್ ಗಳಿದೆ. ಓಕೆ, ನಾವು ಎಕ್ಸ್ಪೋರ್ಟ್ ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಮತ್ತೆ ಬೇರೆ ಬೇರೆ ಸೆಸ್ ಗಳು ಬರ್ತವೆ, ಅದನ್ನ ಅವರು ಇಲ್ಲಿ ರಿಮೂವ್ ಮಾಡ್ತಾ ಇದ್ದಾರೆ. 7 ಟಾರಿಫ್ಸ್ ಗಳನ್ನ ರಿಮೂವ್ ಮಾಡಿದ್ದಾರೆ ಸರ್. ಓಕೆ, ಇಂಡಸ್ಟ್ರಿಯಲ್ ಗೂಡ್ಸ್ ಗಳಿಗೆ 7 ಟಾರಿಫ್ ಗಳನ್ನ ಅವ್ರು ರಿಮೂವ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ. ಮತ್ತೆ ಸೆಸ್ ಚಾರ್ಜ್, ಮೊದಲು ನೋಡಿ ಎಜುಕೇಶನ್ ಸೆಸ್ ಚಾರ್ಜ್ ಅಥವಾ ಏನು ಗ್ರೀನ್ ಸೆಸ್ ಚಾರ್ಜ್ ಅಂತೆಲ್ಲ ಬರ್ತಾ ಇದೆ, ಅಥವಾ ಎಂಟರ್ಟೈನ್ಮೆಂಟ್ ಸೆಸ್ ಚಾರ್ಜ್, ಹಿಂಗೆಲ್ಲ ಇರಲ್ಲ. ಈಗ ಓನ್ಲಿ 1 ಸೆಸ್ ಚಾರ್ಜ್ ಮಾತ್ರ ಮಾಡ್ತೀವಿ, ಅದ್ರ ಒಳಗೆ ಎಲ್ಲ ಇರುತ್ತೆ, ಮಲ್ಟಿಪಲ್ ಸೆಸ್ ಚಾರ್ಜ್ ಮಾಡಲ್ಲ ಅನ್ನೋದು ಹೇಳ್ತಾ ಹೋಗ್ತಾರೆ. ಓಕೆ, ಸೊ ಇವನ್ನೆಲ್ಲ ಮಾಡ್ತಾ ಹೋಗ್ತಾರೆ. ಮತ್ತೆ ಒಂದಷ್ಟು ವೆರಿ ಇಂಪಾರ್ಟೆಂಟ್ ಏನಂತ ಹೇಳ್ತೀವಿ, BCD ಅಂತ ಕರಿತೀವಿ. ಅಂದ್ರೇನು BCD ಅಂದ್ರೆ ಏನ್ ಹೇಳ್ತೀರಾ? ವಾಟ್ ಇಸ್ BCD? ಎಸ್, ಬೇಸಿಕ್ ಕಸ್ಟಮ್ ಡ್ಯೂಟಿ ಅಂತ ಕರಿತೀವಿ ಸರ್. ಈ ಬೇಸಿಕ್ ಕಸ್ಟಮ್ ಡ್ಯೂಟಿಗಳನ್ನ ಕಮ್ಮಿ ಮಾಡ್ತಾ ಇದ್ದಾರೆ. ಯಾವ್ದಕ್ಕೆ? LCD LED ಟಿವಿಗಳಿಗೆ. ಅಂದ್ರೆ ಮೇಕ್ ಇನ್ ಇಂಡಿಯಾ ಆಗ್ಬೇಕು ಸರ್. ನಾವು ಆಮದನ್ನ ಕಮ್ಮಿ, ಸೆಸ್ ಹಾಕೋದು, ಕಸ್ಟಮ್ಸ್ ಹಾಕೋದು ಕಮ್ಮಿ ಮಾಡಿದಾಗ ಇಲ್ಲಿಗೆ ಇಂಪೋರ್ಟ್ ಮಾಡ್ಕೋಬಹುದು, ಇಲ್ಲೇ ಉತ್ಪಾದನೆಗಳಾಗುತ್ತೆ. ನಾವು ನಿಮ್ಗೆ ಗೊತ್ತಿದೆ, ನಾವು ಈ ಪಾರ್ಟ್ಸ್ ಗಳನ್ನ ತಗೊಳಕ್ಕಿಂತ ಟಿವಿನ ತಗೊಂಡ್ಬಿಡ್ಬೋದು, ಅಷ್ಟು ಕಸ್ಟಮ್ ಡ್ಯೂಟಿ ಇದೆ. ಹಂಗಾಗಿ ಈ ಒಂದು ಇದನ್ನ ಕಮ್ಮಿ ಮಾಡ್ಬೇಕು. ಪ್ರಮೋಷನ್ MRO ಅಂತ ಮಾಡ್ತಾ ಇದೆ. ಓಕೆ, ರೈಲ್ವೆ ಗೂಡ್ಸ್ ಗಳಿಗೆ ಸಂಬಂಧಪಟ್ಟಂತೆ, ಓಕೆ, ಎಕ್ಸ್ಪೋರ್ಟ್ ಪ್ರಮೋಷನ್ಸ್ ಕೌನ್ಸಿಲ್ ಗಳನ್ನ ಮಾಡೋದಾಗಿರ್ಬೋದು, ಹ್ಯಾಂಡಿಕ್ರಾಫ್ಟ್ ಗೆ ಸಂಬಂಧಪಟ್ಟಂತೆ, ಲೆದರ್ ಗೆ ಸಂಬಂಧಪಟ್ಟಂತೆ. ಇದಲ್ಲದೆ ಅವರು 36 ಈ ಒಂದು ಕ್ಯಾನ್ಸರ್ ರಿಲೇಟೆಡ್ ಡ್ರಗ್ಸ್ ಗಳಿಗೆ ಒಂದಷ್ಟು ಟ್ಯಾಕ್ಸ್ ನ ಎಕ್ಸೆಂಪ್ಟ್ ಮಾಡ್ತಾರೆ. ಲಾಸ್ಟ್ ಇಯರ್ ಇತ್ತು, ಈ ಇಯರ್ ಮಾಡ್ತಾ ಇದ್ದಾರೆ. 6 ಮೆಡಿಸಿನ್ಸ್ ಗೆ 5% ಡ್ಯೂಟಿ ಲಿಸ್ಟ್ ಅಲ್ಲಿ ತರ್ತಾ ಇದ್ದಾರೆ. ಒಂದಷ್ಟು 36 ಲೈಫ್ ಸೇವಿಂಗ್ ಡ್ರಗ್ಸ್ ಅಂತ ಕರಿತೀವಿ ಮೆಡಿಸಿನ್ಸ್ ಗಳು, ಅದನ್ನ ಟ್ಯಾಕ್ಸ್ ಗಳನ್ನ ಎಕ್ಸೆಂಪ್ಟ್ ಮಾಡಿದ್ದು. 37 ಮೆಡಿಸಿನ್ಸ್ ಗೆ ಏನಾಗ್ತಾ ಇದ್ರೆ ಟ್ಯಾಕ್ಸ್ ಗಳನ್ನ ಕಮ್ಮಿ ಎಕ್ಸಾಮ್ಷನ್ ಲಿಸ್ಟ್ ಗೆ ತಂದಿರ್ತಕ್ಕಂಥದ್ದು. ಇವೆಲ್ಲ ಮೆಡಿಸಿನ್ ಗೆ ಸಂಬಂಧಪಟ್ಟಂತೆ, ಎಸ್ಪೆಷಲಿ ಇದೆಲ್ಲ ಯಾವ್ದಕ್ಕೆ ಗೊತ್ತಾ, ನೋಡಿ, ರೇರ್ ಡಿಸೀಸಸ್, ಕ್ಯಾನ್ಸರ್, ಕ್ರೋನಿಕ್ ಡಿಸೀಸಸ್, ಓಕೆ, ಅಂತದಕ್ಕಿರ್ತಕ್ಕಂಥ ಡ್ರಗ್ಸ್ ಗಳನ್ನ ಕಮ್ಮಿ ಮಾಡ್ತಾ ಇದ್ದಾರೆ. ಹಾಗೆ TDS ಗಳನ್ನ ಕಮ್ಮಿ ಮಾಡಿದ್ರೆ ಇಲ್ಲಿ ಎಸ್ಪೆಷಲಿ ಸೀನಿಯರ್ ಸಿಟಿಸನ್ಸ್ಗೆ ಅವ್ರಿಗೆ ಏನಾದ್ರು ಲಾಭ ಇನ್ ದ ಸೆನ್ಸ್ ಇಂಟ್ರೆಸ್ಟ್ ಬಂತು, ಅವಾಗ ಏನಾಗುತ್ತೆ, 50,000 ರೂಪಾಯಿ ಕಿಂತ ಜಾಸ್ತಿ ಬಂದ್ರೆ TDS ಕಟ್ ಮಾಡ್ತಾ ಇದ್ದಾರೆ ಇಂಟ್ರೆಸ್ಟ್. ಈಗ 1 ಲಕ್ಷಕ್ಕೆ ಏರಿಸಿದ್ದಾರೆ. ಓಕೆ, ಅದನ್ನ TDS ನ ನಾರ್ಮಲ್ ಜನಕ್ಕೆ 2.5 ಲಕ್ಷ TDS ರೆಂಟ್ ಬರ್ತಿತ್ತಲ್ಲ, ಅದನ್ನ 6 ಲಕ್ಷಕ್ಕೆ ಹೇಳ್ತಾರೆ. ಆನ್ಯುವಲ್ ಲಿಮಿಟ್ ರೆಂಟ್ 2.5 ಲಕ್ಷ ಬಂದ್ರೆ TDS ಕಟ್ ಮಾಡ್ಬೇಕಾಗಿತ್ತು, ಅದನ್ನ ಅವ್ರು ಘೋಷಣೆ ಮಾಡ್ಬೇಕಾಗಿತ್ತು. ಈಗ ಅದು 6 ಲಕ್ಷ ಲಿಮಿಟ್ಗೆ ಏರಿಸಿದ್ದಾರೆ. ಹಂಗೆ ಬೇರೆ ಬೇರೆ ರೀತಿಯಾದ ಒಂದಷ್ಟು ಇದನ್ನ ಇಲ್ಲಿ ಮಾಡಿದ್ದಾರೆ. ನಾನು ಇಲ್ಲಿ ಲಿಸ್ಟೇ ಕೊಡ್ತಾ ಹೋಗ್ತೀನಿ. ಯಾವ್ದೇ ರೀತಿ ಜವಳಿ ಉತ್ಪಾದನೆಗೋಸ್ಕರ ಒಂದಷ್ಟು ಟ್ಯಾಕ್ಸ್ ನ ಕಮ್ಮಿ ಮಾಡಿರೋದಾಗಿರ್ಬೋದು ಬೇರೆ ಬೇರೆ ಕಡೆ. ಓಕೆ, ಹಾಗೆ ನಮ್ಮ ಔಷಧಿಗಳಿಗೆ ನಾನು ಆಲ್ರೆಡಿ ಹೇಳಿದೆ. ಮತ್ತೆ ಇನ್ನೊಂದೇನಿದೆ ಇಲ್ಲಿ, ಕೋಬಾಲ್ಟ್ ಪುಡಿ, ಮತ್ತೆ ಎಸ್ಪೆಷಲಿ ನಮ್ಗೆ ನಿರ್ಣಾಯಕ ಕ್ರಿಟಿಕಲ್ ಮಿನರಲ್ಸ್ ಅಂತ ಕೇಳ್ತೀವಲ್ಲ, ಅದಕ್ಕೆ ನಾವು ಬೇಸಿಕ್ ಕಸ್ಟಮ್ ಡ್ಯೂಟಿಗಳನ್ನ ಕಮ್ಮಿ ವಿನಾಯಿತಿ ಕೊಡೋದಾಗಿರ್ಬೋದು. ಸೀತಾ, ಸೆತು,
ಸ್ಕ್ರಾಪ್, ಲಿಥಿಯಂ ಅಯಾನ್ ಬ್ಯಾಟ್ರಿ, ನಾವು ಲಿಥಿಯಂ ಗಳನ್ನ ಇಂಪೋರ್ಟ್ ಮಾಡ್ಕೋತೀವಲ್ಲ ಅದಕ್ಕೆಲ್ಲ ಕಮ್ಮಿ ಮಾಡೋದಾಗಿರ್ಬೋದು. ಸೊ ಇದೆಲ್ಲ ಇದರಲ್ಲಿದೆ, ನೋಡ್ಕೊಳ್ಳಿ ಒಂದ್ಸಲ ಯಾವ್ಯಾವ ಕಮ್ಮಿ ಮಾಡಿದ್ರೆ ಅಂತ ಲಿಸ್ಟ್ ಕೊಟ್ಟಿದ್ದೀನಿ ಸ್ನೇಹಿತರೆ. ಇದಿಷ್ಟು ಪ್ರಮುಖವಾಗಿ ನಮ್ಮ ಬಜೆಟ್ ಅಲ್ಲಿ ಇರ್ತಕ್ಕಂಥದ್ದು. ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದೀನಿ, ಯಾವ್ದು ಮಿಸ್ ಆಗಬಾರ್ದು ಅಂತ ಮೋಸ್ಟ್ ಇಂಪಾರ್ಟೆಂಟ್ ಕವರ್ ಮಾಡಿದ್ದೀನಿ ಸ್ನೇಹಿತರೆ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ನಾವು ನೋಡಿ ಎಕನಾಮಿಕ್ ಸರ್ವೆ ಕೂಡ ಮಾಡಿದೀವಿ, ಎಕನಾಮಿಕ್ ಸರ್ವೆ ಸೆಂಟ್ರಲ್ ಗೌರ್ಮೆಂಟ್, ಅದನ್ನು ನಾನು ಲಿಂಕ್ ಕೊಡ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ಕೊಳ್ಳಿ, ಯಾಕಂದ್ರೆ PDF ಇದು ನಮ್ಮ ಟೆಲಿಗ್ರಾಮ್ ಅಲ್ಲಿ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ, ರೀತಿ ಸಿಂಬಲ್ ಸಿಗುತ್ತೆ, ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.